ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶರಣಾರ್ಥಿಗಳು. ಷಟಸ್ಥಲ ಮರ್ಮ. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿ ಬಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಎಲ್ಲ ಧನ್ಯವಾದ. ಶರಣ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಅಪ್ಪರೇ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2113ನೇ ದಿನದ ಅನುಭವದ ನೆಲೆಗೆ ಬಸವಸ್ತುತಿ ಹಾಗೂ ಶಟಸ್ಥಳ ಮರ್ಮದ ಮೂಲಕ ಚಾಲನೆ ನೀಡತಕ್ಕಂಥ ಅನ್ನಪೂರ್ಣ ತಾಯಿಯವರಿಗೂ ಭಕ್ತಿಯ ಶರಣಾರ್ಥಿಗಳು. ಸಿದ್ಧಾರೂಢಪ್ಪರೇ ಶರಣಾರ್ಥಿಗಳಪ್ಪರೇ ಶರಣಾರ್ಥಿಗಳು. ಶರಣಾರ್ಥಿಯವರೇ ಶರಣಾರ್ಥಿ. ಇಂದಿನ ಸ್ವಾನುಭವ ನೆಲೆಯಲ್ಲಿ ಶರಣರ ಶಿವಯೋಗದ ಬಗ್ಗೆ ದಯಾನಂದ ನೂಲಿ ಅಪ್ಪರಿಂದ ಅನುಭವ ಇರುತ್ತೆ. ಅದರಲ್ಲಿ 2ನೇ ಭಾಗವಾದ ಅಂಗದಿಂದ ಲಿಂಗದತ್ತ, ಅದರಲ್ಲಿ ಭಾಗ 98ನೇದು, ಅಧ್ಯಾಯ 9ನೇದು. ಇವತ್ತಿನ ಅನುಭವ ಯೋಗಾಂಗ ಭಾವಲಿಂಗವಾಗುವ ಶಿವಯೋಗ. ಈ ವಿಚಾರದ ಬಗ್ಗೆ ಅನುಭವ ಇರುತ್ತೆ. ದಯಾನಂದಪ್ರೆ, ನೀವು ಪ್ರಾರಂಭಿಸಪ್ರೆ. ಆಯ್ತು ಅಣ್ಣ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಿವಯೋಗ ಅನ್ನೋದು ಒಂದು ವಿಶಾಲವಾದ ಅಭ್ಯಸನದಲ್ಲಿ ನಾವು ತೊಡಗಿ, ಅದು ಪುಸ್ತಕ ರೂಪದಲ್ಲಿ, ಗ್ರಂಥ ರೂಪದಲ್ಲಿ ಇಲ್ಲಿ ಹಲವಾರು ಜನರಿಗೆ ಅದು ದೊರಕಿದೆ ಕೂಡ. ಒಂದು ಭಿನ್ನ ತಮ್ಮಲ್ಲಿ, ತಮಗ್ಯಾರಿಗಾದ್ರೂ ಆರ್ಥಿಕ ಅಡಚಣೆ, ಹಣದ ಕೊರತೆ ಇದ್ರೆ ಸಂಕೋಚ ಪಟ್ಕೋಬೇಡಿ. ದಯವಿಟ್ಟು ನಾನು ಈ ಕುಟುಂಬದ ಸದಸ್ಯ, ದಯವಿಟ್ಟು ನನಗೊಂದು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಿಮಗೆ ಉಚಿತವಾಗಿ ಆ ಪುಸ್ತಕವನ್ನು ಕೊಡಲಾಗುತ್ತದೆ. ಯಾಕೆಂದ್ರೆ ಸ್ವಾನುಭವದ ನೆಲೆಯಲ್ಲಿ ಮೂಡಿ ಬಂದ ಒಂದು ಪುಸ್ತಕ ಅದು. ದಯವಿಟ್ಟು ಯಾರು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಆ ಪುಸ್ತಕವನ್ನ ನಾನು ತೆಗೆದುಕೊಳ್ಬಾರ್ದು ಅನ್ನೋ ಯಾವುದೇ ಭಾವನೆಯಲ್ಲಿ ದಯವಿಟ್ಟು ಇರಬೇಡಿ. ನೀವು ಯಾವಾಗ ಬೇಕೋ ನನಗೆ ಫೋನ್ ಮಾಡಿ, ನಿಮ್ಮ ಆ ವಿಳಾಸವನ್ನ ತಿಳಿಸಿ, ಆ ಗ್ರಂಥವನ್ನ ನಿಮಗೆ ಕೊಡ್ಲಾಗುವುದು. ಎಂದಾಗುತ್ತೋ ಅಂದು ನೀವು ಆ ಹಣವನ್ನು ನೀವು ಹಾಕಬಹುದು. ಹೊರತು ಅದು ನನಗೆ ಬೇಡಪ್ಪ, ನನ್ನ ಹತ್ರ ದುಡ್ಡಿಲ್ಲದೆ ನಾನು ಅದನ್ನ ಹೇಗೆ ಓದ್ಲಿ ಅನ್ನೋ ಭಾವನೆಯಲ್ಲಿ ತಾವು ಖಂಡಿತ ಇರಬೇಡಿ ಅಂತ ಒಂದು ಕಳಕಳಿಯ ಭಿನ್ನ ತಮ್ಮಲ್ಲಿ ಮಾಡಿಕೊಳ್ಳುತ್ತಾ, ಆ ಪುಸ್ತಕ, ಆ ಗ್ರಂಥ ಒಂದು 1400ರಿಂದ 1500 ಪುಟಗಳ ಒಂದು ವಿಸ್ತೃತವಾದ ವಿಶಾಲವಾದ ಪುಸ್ತಕ. ಹಲವಾರು ಜನ ಅದನ್ನು ನೋಡಿದಿರಿ. ನಿಮಗೆ ಆಶ್ಚರ್ಯವಾಗಬಹುದು, ಏಪ್ರಿಲ್ 26ಕ್ಕೆ ಅದರ ಬಿಡುಗಡೆಯಾಗಿದೆ. ಇವತ್ತಿನ ತನಕ 400 ಪ್ರತಿಗಳು, ಅಂದರೆ 1000 ಪ್ರತಿಗಳನ್ನ ನಾವು ಅದನ್ನ ಪ್ರಿಂಟ್ ಮಾಡಿದ್ವಿ. ಈಗ 400 ಪ್ರತಿಗಳು ಮುಗಿದು ಹೋಗಿವೆ ಬಂಧುಗಳೇ. ಅಂದ್ರೆ ಶರಣರ ಶಿವಯೋಗವನ್ನ ಕಲಿಯಬೇಕು, ಅದು ಏನಿದೆ ಅನ್ನೋದನ್ನ ನಾನು ನೋಡ್ಬೇಕು, ಅದನ್ನ ನಾನು ಅರ್ಥ ಮಾಡಿಕೊಳ್ಳಬೇಕು, ಅದರಲ್ಲಿ ನಾನು ನಿರತನಾಗಬೇಕು ಅಂತ ಎಷ್ಟೊಂದು ಹೃದಯಗಳು ಹಂಬಲಿಸ್ತಾ ಇವೆ ನೋಡಿ. ಒಬ್ಬೊಬ್ಬರಂತೂ 5-6 ಪುಸ್ತಕಗಳನ್ನ ತೆಗೆದುಕೊಳ್ತಿದ್ದಾರೆ. ಅಂದ್ರೆ ಈ ಹಸಿವು, ಶರಣರ ಶಿವಯೋಗವನ್ನ ನಾನು ಅರಿತುಕೊಳ್ಳಬೇಕು ಅನ್ನೋ ಹಸಿವು ಎಷ್ಟಿದೆ ನಮ್ಮ ಬಾಂಧವರಲ್ಲಿ ಅನ್ನೋದನ್ನ ನಾವು ನೋಡಿಕೊಳ್ಬೇಕು. ಹೀಗಾಗಿ ಅಲ್ಲಿ ಭಾಗ 1 ಶರಣರ ಶಿವಯೋಗದ ಅಭ್ಯಸನ ಮಾಡಿದ್ವಿ. ಅಲ್ಲಿ ಅನೇಕ
ದೀಕ್ಷೆಯನ್ನಾಗ್ಲಿ, ಲಿಂಗ, ಅವೆಲ್ಲ ವಿಕಸನ ಕ್ರಮ, 9 ವಿಕಸನ ಕ್ರಮಗಳನ್ನು ನೋಡಿದ್ವಿ. ಈಗ ಭಾಗ 2ರಲ್ಲಿ ಅಂಗದಿಂದ ಲಿಂಗದತ್ತ ಅಂದ್ರೆ ನನ್ನ ಅಂಗವನ್ನ ಲಿಂಗವನ್ನಾಗಿ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ಅಭ್ಯಾಸದಲ್ಲಿ ಕೊನೆಗೆ ಬರ್ತಾ ಇದೀವಿ. ಇನ್ನೇನು ಬಹಳ ಇಲ್ಲ. ಮುಂದೆ ಭಾಗ 3ರಲ್ಲಿ ಶಿವಯೋಗ ಪ್ರಯೋಗ ಅನ್ನೋದನ್ನು ನೋಡೋದಿದೆ. ಅದ್ರ ಮುಂದಿನ ಭಾಗವಾಗಿ ಇವತ್ತು ಅದು ಶರಣರ ಶಿವಯೋಗದ ಅಭ್ಯಾಸನ 9 ಕ್ರಮಗಳನ್ನ ನೀವೆಲ್ಲ ನೋಡಿದಿರಿ. ಇದೆಲ್ಲ ಅವರು ನೋಡಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಇದೆಲ್ಲ ವಿರಕ್ತ ಮಠಾಧೀಶರಲ್ಲ, ಅನೇಕ ಪೂಜ್ಯರು ಇದನ್ನೆಲ್ಲ ನೋಡಿದಾಗ ಅವ್ರಿಗನಿಸ್ತು, ಇದೆಯಾ, ಈ ತರದೊಂದು ಜ್ಞಾನ ಇದೆಯಾ, ಶಿವಜ್ಞಾನ ಇದೆಯಾ, ನಮ್ಗೆ ಗೊತ್ತೇ ಇಲ್ವಲ್ಲ, ಇದು ನಮ್ಗೆ ಯಾರು ಹೇಳೇ ಇಲ್ವಲ್ಲ, ಓಂ ಅಕ್ಷರದ ಒಳಗಡೆ ಇದೆ ಅಂತ ನನ್ಗೆ ಗೊತ್ತೇ ಇಲ್ಲ, ಇಷ್ಟಲಿಂಗದ ಒಳಗಡೆ ಇದಿದೆ ಅಂತ ನನ್ಗೆ ಗೊತ್ತೇ ಇಲ್ಲ. ಅವ್ರು ಎಷ್ಟೊಂದು ಪುಳಕಿತರಾಗಿದ್ದಾರೆ ಅಂದ್ರೆ ಅವರಿಗೆ ನಿಮಗೆ ಆಶ್ಚರ್ಯ ಆಗುತ್ತೆ. ಶಿವಯೋಗ ಮಂದಿರದಲ್ಲಿ ಕಲಿತು ಬಂದಂತ ಕೆಲವೊಂದು ಸ್ವಾಮೀಜಿಗಳಿದ್ದಾರೆ, ಅವ್ರಿಗೆ ಶತಏಕದ ನೆಲೆಮನೆಯ ಬಗ್ಗೆ, ಈ 101 ಸ್ಥಳಗಳ ಬಗ್ಗೆ ಕೂಡ ಗೊತ್ತಿಲ್ಲ. ಹೀಗಾಗಿ ಈ ಗ್ರಂಥ ಇವತ್ತು ಬಡಿದೆಬ್ಬಿಸುವ, ಎಚ್ಚರಿಸುವ ಒಂದು ಗಂಟೆಯಾಗಿ ಅದು ಅವರಲ್ಲಿ ಕಿವಿಗಳಲ್ಲಿ ಮೊಳಗ್ತಾ ಇದೆ. ಈ ಪುಸ್ತಕ ತಂದಿದ್ದು ಸ್ವಾನುಭಾವದ ನೆಲೆಯಿಂದ ಮೂಡಿ ಬಂದ ಈ ಗ್ರಂಥ ಇವತ್ತು ಕರ್ನಾಟಕದಾದ್ಯಂತ ಒಂದು ಜಾಗೃತಿಯನ್ನ ಮಾಡ್ತಾ ಇದೆ. ನಾವು ಏನು ಚಿಂತನೆ ಮಾಡ್ತೀವಿ ಇಲ್ಲಿ 8:30 to 9 ದಿನನಿತ್ಯ, ಅದನ್ನ ಆ ಗ್ರಂಥದ ಮುಖಾಂತರ ಅವ್ರಿಗೆ ಹೇಳಲಾಗಿದೆ. ಇಲ್ಲಿ ನಾವು ಬಂದು ಇಂಥ ವಿಷಯಗಳನ್ನ ನಾವು ಇಲ್ಲಿ ಚಿಂತನೆ ಮಾಡ್ತೀವಿ, ಇಂಥ ವಿಷಯಗಳ ಕುರಿತು ನಾವು ಮಂಥನ ಮಾಡ್ತೀವಿ ಅನ್ನೋದನ್ನ ಪುಸ್ತಕ ರೂಪದಲ್ಲಿ ತಂದುವಲ್ಲ, ಒಂದು ದೊಡ್ಡ ಸಾಧನೆ ಸ್ವಾನುಭವದ ನೆಲೆಯಿಂದ ಆಗಿದೆ ಬಂಧುಗಳೇ. ಅದೊಂದು ಹೆಮ್ಮೆಯ ವಿಷಯ, ಅಭಿಮಾನದ ವಿಷಯ. ಯಾಕೆಂದ್ರೆ ಈ ತರದ ಗ್ರಂಥಗಳು ನಮಗೆ ಸಿಗೋಲ್ಲ. ಅದು ನಾನು ನನ್ನ ಅಭಿಮಾನದಿಂದ ಹೇಳ್ತಾ ಇಲ್ಲ, ಸ್ವಾನುಭವದ ನೆಲೆಯಲ್ಲಿ ಏನು ಪ್ರಕ್ರಿಯೆಗಳು ನಡೀತಾ ಇವೆ ದಿನಾಲು ಅನ್ನೋದನ್ನ ಆ ಗ್ರಂಥ ಅದರ ಪ್ರತಿರೂಪವಾಗಿ ಆ ಗ್ರಂಥ ಬಂದಿದೆಯೇ ಹೊರತು ಅದು ಡಾಕ್ಟರ್ ನೂಲಿ ಅವರು ಬರೆದ ಗ್ರಂಥ ಅಲ್ಲಿ ಇಲ್ಲಿ ಅದಿಲ್ಲ. ಇಲ್ಲಿ ಏನು ಚಿಂತನೆ ಮಾಡ್ತಾರೆ, ಯಾವ ಪ್ರಕಾರದ ಚಿಂತನೆ ಮಾಡ್ತಾರೆ, ವಚನಗಳ ಒಂದು ವಚನಗಳನ್ನ ಇಟ್ಟುಕೊಂಡು ಹೇಗೆ ಅವರು ಚಿಂತನೆ ಮಾಡ್ತಾರೆ ಅನ್ನೋದು ಅಲ್ಲಿ ಕಂಡು ಬರ್ತಾ ಇದೆ. ಸುಂದರವಾದ ಗ್ರಂಥ, ಬಹಳ ಸುಂದರವಾದ ಗ್ರಂಥ. ಈಗ ಭಾಗ 2ರಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಇವತ್ತು ಆಗ್ಲೇ ಸಿದ್ಧಾರೂಢನ್ನ ಹೇಳಿದ ಹಾಗೆ ಕೊನೆಗೆ ಯೋಗಾಂಗ ಭಾವಲಿಂಗವಾಗುವ ಶಿವಯೋಗವನ್ನ ನಾವು ಕಲಿಯೋರಿದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಶಿವಯೋಗದ ಸ್ಥಿತಿಯಲ್ಲಿ, ಅಂದರೆ ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಆಲಿಸಬೇಕು ಅಂತ ನಿಮಗೆ ಕಳಕಳಿಯ ವಿನಂತಿ ಮಾಡ್ತಾ, ಇವತ್ತು ಯೋಗಾಂಗ ಭಾವಲಿಂಗವಾಗುವ ಶಿವಯೋಗ ಅಂದಾಗ ನೀವು ಎಲ್ಲಿದ್ದೀರಿ? ಈಗ ಯಾರು ಹೇಳ್ತೀರಿ? ಯೋಗಾಂಗ ಭಾವಲಿಂಗವಾಗುವ ಅಂದ ತಕ್ಷಣ ನೀವು ಎಲ್ಲಿದ್ದೀರಿ? ಯಾವ ಚಕ್ರದಲ್ಲಿ ಅಥವಾ ಯಾವ ಲಿಂಗಗಳು ಇವೇನು, ಎಲ್ಲಿ ಇದ್ದೀರಿ ನೀವೀಗ? ಯೋಗಾಂಗ ಸ್ಥಳದಲ್ಲಿ ದೇವರಪ್ಪರೇ, ಇಲ್ಲ, ಆಮೇಲೆ ಮಹಾಲಿಂಗ. ಇಲ್ಲಮ್ಮ ಯೋಗಾಂಗ ಪಶ್ಚಿಮ ಚಕ್ರ ಅಲ್ಲಿರುವ ಲಿಂಗ ಮಹಾಲಿಂಗ, ನಿರಂಜನ ಲಿಂಗ ತಾಯಿ. ನಿರಂಜನ ಲಿಂಗ. ಮತ್ತೆ ಮಹಾಲಿಂಗ ಎಲ್ಲಿದೆ? ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಯೋಗಾಂಗ ಅಂದ ತಕ್ಷಣ, ಭಾವಲಿಂಗ ಅಂದ ತಕ್ಷಣ ಅದು ಎಲ್ಲಿದೆ ಅಂದ್ರೆ ನಿರಂಜನ ಲಿಂಗವಿರುವ ಪಶ್ಚಿಮ ಚಕ್ರ. ಹಾಗಿರುವಾಗ ಅಲ್ಲಿರುವ 2 ಲಿಂಗಗಳು ಯಾವುವು? ಅದು ಭಾವಲಿಂಗ ಆಯ್ತು. ಆದರೆ ಅಲ್ಲಿರುವ 2 ಲಿಂಗಗಳನ್ನ ನಾವು ಯಾವ 2 ಲಿಂಗಗಳನ್ನ ಪ್ರಸಾದಲಿಂಗ, ಮಹಾಲಿಂಗ. ಪ್ರಸಾದಿಲಿಂಗ, ಮಹಾಲಿಂಗ ಅದ್ ನೆನ್ಪಿಟ್ಕೋಬೇಕು. ಅದು ನಿರಂಜನ ಲಿಂಗ ನೆನ್ಪಿಟ್ಕೋಬೇಕು, ಪಶ್ಚಿಮ ಚಕ್ರ ನೆನ್ಪಿಟ್ಕೋಬೇಕು. ಹಾಗೇನೆ ಇದು ಭಾವಲಿಂಗ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ನೋಡಿ. ಹೀಗಾಗಿ ಯೋಗಾಂಗ ಭಾವಲಿಂಗವಾಗುವ ಶಿವಯೋಗವನ್ನ ಇವತ್ತು ನಾವು ನೋಡೋಣ. ಹೋದ ಸಾರಿ ನಾವು ನೋಡಿದ್ವಿ, ಶಿಖಾಚಕ್ರವು ಪಶ್ಚಿಮ ಚಕ್ರದಲ್ಲಿ ಲಯಗೊಂಡಲ್ಲಿಯೇ ಮಣಿಪೂರಕ ಚಕ್ರ, ಅನಾಹತ ಚಕ್ರ ಅಲ್ಲಿ ಇತ್ತು. ಎಲ್ಲಿ? ಶಿಖಾಚಕ್ರದಲ್ಲಿ. ಅದು ಗೊತ್ತು ನಿಮಗೆ. ಹೀಗಾಗಿ ಅಲ್ಲಿರುವ ಅಗ್ನಿ ಮತ್ತು ವಾಯು ತತ್ವಗಳ ಲೀಲೆಗೆ ಬೀಜವಾದಂತಹ ನಿಶೂನ್ಯ ತತ್ವವು ಅಡಗಿದವೆಂದು ಈಗ ಪಶ್ಚಿಮ ಚಕ್ರಕ್ಕೆ ಬಂದಿದೀವಿ. ನೀವು ಇಲ್ಲಿ ಅವು ಅಡಗಿ ಬಿಡ್ತಾ ಇವೆ. ಈಗ ಏನ್ ಮಾಡ್ಬೇಕು? ಅಂತರ್ದೃಷ್ಟಿಯನ್ನ ಪಶ್ಚಿಮ ಚಕ್ರದಲ್ಲಿ ಇಡಬೇಕು, ಹೊರದೃಷ್ಟಿಯನ್ನ ನಾನು ಇಷ್ಟಲಿಂಗದಲ್ಲಿ ಇಡಬೇಕು. ಪಶ್ಚಿಮ ಚಕ್ರವು ಕರಸ್ಥಲದ ಇಷ್ಟಲಿಂಗ ಮೂರ್ತಿಯಲ್ಲಿ ಗುರುತಿಸಿರುವ ನಾಳ ಮತ್ತು ಚಿತ್ಪೀಠಗಳ ಅಥವಾ ನಿನ್ನ ಅಂಗದಲ್ಲಿ ಗುರುತಿಸಿರುವ ವಿಶುದ್ಧಿ ಮತ್ತು ಆಜ್ಞಾಚಕ್ರಗಳಿಗೆ, ಆಕಾಶ ಮತ್ತು ಆತ್ಮತತ್ವಗಳಿಗೆ ಬೀಜವಾಗಿದೆ ಅಂತ ತಿಳಿದುಕೊಳ್ಬೇಕು ನೋಡಿ. ಅದಕ್ಕೆ ಇದರ ಪ್ರಾರ್ಥನೆ ಹೇಗೆ ಮಾಡ್ತೀವಿ?
ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಆ ಊಂ ನಿರಂಜನಲಿಂಗಾಯ ನಮಃ. ನಿರಂಜನಲಿಂಗಾಯ ನಮಃ. ನಿರಂಜನಲಿಂಗಾಯ ನಮಃ. ಆ ಊಂ ನಿರಂಜನಲಿಂಗಕ್ಕೆ ಶರಣು ಶರಣಾರ್ಥಿ. ನಿರಂಜನಲಿಂಗಕ್ಕೆ ಶರಣು ಶರಣಾರ್ಥಿ. ನಿರಂಜನಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ನಾನು ನನ್ನ ಹೊರದೃಷ್ಟಿಯನ್ನ ಇಷ್ಟಲಿಂಗದಲ್ಲಿ ಮೇಲಿಟ್ಕೊಂಡು ಒಳಗಿರುವ ನನ್ನ ಆ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗದ ದರ್ಶನವನ್ನ ಮತ್ತೆ ಮತ್ತೆ ಮಹಾಲಿಂಗದ ಮೂಲಕ ಮಹಾಲಿಂಗಕ್ಕೆ ಬೇಡಿಕೊಂಡು ನಾನು ಆ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗದವನ್ನ ನೋಡಿಕೊಂಡು ಅಲ್ಲಿರುವ ದರ್ಶನ ಮಾಡಿಕೊಂಡು ಅದನ್ನೇ ಹಡಪದ ಲಿಂಗಮ್ಮ ತಾಯಿಯವರು ಪಶ್ಚಿಮ ಚಕ್ರದಲ್ಲಿಯ ಬೆಳಗನ್ನ ನೋಡಿದೆ ಅಂತ ತಮ್ಮ ವಚನದಲ್ಲಿ ಹೇಳೋದಂತ ತಾವು ನೋಡಿದಿರಿ. ಹೀಗಾಗಿ ಇದು ವಿಸ್ತಾರ ಸ್ವರೂಪವಾದ ಲೀಲೆ. ಯಾವುದು? ಈ ಪಶ್ಚಿಮ ಚಕ್ರದಲ್ಲಿ ವಿಶುದ್ಧಿ ಆಜ್ಞಾ ಚಕ್ರಗಳ ಮೂಲಕ ತೋರಿ ಪಶ್ಚಿಮ ಚಕ್ರದಲ್ಲಿ ನಿರಂಜನ ತತ್ವ ಆಕಾರ ಸಾಕಾರ ಸಾಕಾರ ನಿರಾಕಾರ ತತ್ವಗಳನ್ನು ನೀವು ನೋಡಿದಿರಿ. ಪೃಥ್ವಿ ಮತ್ತು ಈ ಜಲ ಇವು ಸಾಕಾರ, ವಾಯು ಮತ್ತು ಅಗ್ನಿ ಇವು ಆಕಾರ ಸಾಕಾರ ನಿರಾಕಾರ, ಮತ್ತೆ ಆಕಾಶ ಆತ್ಮ ಇವು ನಿರಾಕಾರ. ಇಲ್ಲೇನಾಯ್ತು? ಎರಡು ನಿರಾಕಾರ ತತ್ವಗಳು ಪಶ್ಚಿಮ ಚಕ್ರದಲ್ಲಿ ಬರ್ತಾ ಇವೆ. ಯಾಕಂದ್ರೆ ಅದು ವಿಶುದ್ಧಿ ಮತ್ತು ಆಜ್ಞಾ ಚಕ್ರದಲ್ಲಿ ವಿಶುದ್ಧಿ ಮತ್ತು ಆಜ್ಞಾ ಚಕ್ರ, ಇಲ್ಲಿ ನಿರಂಜನ ತತ್ವ ಹಾಗೆ ಆಗ್ತಾ ಇದೆ ನೋಡಿ. ಅದೇ ನಿರಾಕಾರ ತತ್ವಗಳ ಮೂಲವಾಗಿದೆ ಆಕಾಶ ಮತ್ತು ಆತ್ಮ. ಇವೆರಡು ನಿರಾಕಾರ, ಕಾಣಿಸಲ್ಲ ಕಣ್ಣಿಗೆ. ಅದೇ ಭಾವದಲ್ಲಿ ಅನುಭವ ಸ್ವರೂಪವಾಗಿದೆ. ಅದೇ ಭಾವದಲ್ಲಿ ಭ್ರಾಂತಿಯನ್ನರಿದು ನಿಭ್ರಾಂತ ನೆನೆಸಿರುವ ಭಾವಲಿಂಗವೆಂದು ಅದೇ ಕಾರಣಸ್ತನುವೆಂದು ಭಾವಿಸಬೇಕು. ಈಗ ನೋಡಿ ಏನೇನಾಯ್ತು? ಸ್ಥೂಲತನು, ಸೂಕ್ಷ್ಮತನು, ಕಾರಣತನು. ಸ್ಥೂಲತನುವಿಗೆ ಯಾ ಲಿಂಗ? ಇಷ್ಟಲಿಂಗ. ಅದೇ ಇನ್ನೊಂದು ಹೆಸರು ಅದಕ್ಕೇನು? ನಿಷ್ಕಲಲಿಂಗ. ನಿಷ್ಕಲಲಿಂಗ. ಅಲ್ಲಿರುವ ಎರಡು ಲಿಂಗಗಳು ಯಾವುವು? ಆಚಾರ್ಯಲಿಂಗ, ಗುರುಲಿಂಗ. ವೆರಿ ಗುಡ್, ವೆರಿ ಗುಡ್. ಆನಂದ ಆಗುತ್ತೆ ನೋಡಿ ನನಗೆ ಹೀಗೆ ಕೇಳುವಾಗ. ಮುಂದೆ ಸೂಕ್ಷ್ಮತನುಗೆ ಬಂದಾಗ ಯಾವ ಲಿಂಗ? ಪ್ರಾಣಲಿಂಗ. ಪ್ರಾಣಲಿಂಗ, ನಿಶುಣಲಿಂಗ. ಮತ್ತಲ್ಲಿರುವ ಎರಡು ಲಿಂಗಗಳು ಶಿವಲಿಂಗ, ಜಂಗಮಲಿಂಗ. ಜಂಗಮಲಿಂಗ. ಹೀಗೆ ಅನ್ಸ್ಕೋಬೇಕು ನೋಡಿ. ಕಾರಣತನುವಿಗೆ ಈಗ ಬಂದ್ರಿ. ಇಲ್ಲಿರುವ ಲಿಂಗ ಯಾವುದು ಇವಾಗ? ನಿರಂಜನ ಲಿಂಗ. ಇದು ಭಾವಲಿಂಗ. ಇಲ್ಲಿರುವ ಎರಡು ಲಿಂಗಗಳು ಯಾವುವು? ಪ್ರಸಾದ ಲಿಂಗ, ಮಹಾಲಿಂಗ. ಯಾಕೆ ಹೀಗ್ ಮಾಡ್ಬೇಕಾಗಿತ್ತು? ಸ್ಥೂಲ, ಸೂಕ್ಷ್ಮ, ಕಾರಣ ಇವೇ ನನ್ನ ದೇಹ. ಇದೇ ನನ್ನ ದೇಹ. ಸ್ಥೂಲ ಸೂಕ್ಷ್ಮ ಕಾರಣವಿಲ್ಲದೆ ನನ್ನ ದೇಹವೇ ಇಲ್ಲ. ಹೀಗಾಗಿ ಅವರು ಎಷ್ಟು ಜಾಣರಾಗಿದ್ದರು, ಎಷ್ಟು ಜ್ಞಾನಿಗಳಾಗಿದ್ರಂದ್ರೆ ಒಂದಲ್ಲ ರೀ, ಒಂದೊಂದು ಲಿಂಗ ಕೊಟ್ಟರು ಬಿಡಿ. ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಅಥವಾ ನಿಷ್ಕಲಲಿಂಗ, ನಿಶುಣಲಿಂಗ, ನಿರಂಜನ, ಮತ್ತೆ ಎರಡೆರಡು ಲಿಂಗಗಳಲ್ಲಿ ಕೊಡ್ತಾರೆ. ಅಂದ್ರೆ ಇಡೀ ದೇಹವನ್ನ ಲಿಂಗಮಯವನ್ನಾಗಿ ಮಾಡಬೇಕು, ಲಿಂಗಾಂಗ ಯೋಗಿಯನ್ನಾಗಿ ಮಾಡಬೇಕೆಂದರೆ ಈ ಲಿಂಗಗಳು ಇರಲೇಬೇಕು ಮೂರೂ ತನುಗಳಲ್ಲಿ, ಸ್ಥೂಲ ಸೂಕ್ಷ್ಮ ಕಾರಣ ತನುಗಳಲ್ಲಿ ಅಂತ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಷ್ಕಲ ಅಂದ್ರೆ ಅರ್ಥ ಮಾಡಿಕೊಳ್ಳಿ. ನಿಷ್ಕಲ ಅಂದ್ರೆ ಯಾವುದೇ ನಿಷ್ಕಳಂಕ, ಅದರ ಮೂಲ ಹೆಸರು. ಕಳಂಕಗಳಿರದ ಒಂದು ಸ್ಥಿತಿ ಅದು. ನಿಶೂನ್ಯ ಅಂದಾಗ ಎಲ್ಲವನ್ನ ನಾನು ಶೂನ್ಯ ಮಾಡಿಕೊಳ್ಳೋದು. ಅದಕ್ಕೆ ಜ್ಞಾನ ಮುದ್ರೆ. ಈ ನಮ್ಮ ತೋರ್ಬೆರಳು ಮತ್ತು ಹೆಬ್ಬೆಟ್ಟನ್ನ ಎರಡು ಕೂಡಿಸ್ಕೊಂಡು ನಾವು ಇಷ್ಟಲಿಂಗದ ಪೂಜೆ ಮಾಡುವಾಗ ಅದು ಆ ಪ್ರಾಣಲಿಂಗದ ಪೂಜೆ, ನಿಶೂನ್ಯ ಲಿಂಗದ ಪೂಜೆ ಯಾಕಾಗುತ್ತೆ ಅಂದ್ರೆ ಅದು ಶೂನ್ಯ ಮಾಡ್ಕೊಳ್ಳೋದು. ಇಲ್ಲಿ ಬಂದ್ವಿ ಈಗ ಕೊನೆಗೆ ಪಶ್ಚಿಮ ಚಕ್ರಕ್ಕೆ ಬಂದಾಗ ಇಲ್ಲಿ ನಿರಂಜನ ಲಿಂಗ. ಎಲ್ಲಿ ನೀವು ನಿರಂಜನ ಲಿಂಗಕ್ಕೆ ಬರ್ತೀರಿ ಅಲ್ಲಿ ಯಾವ ರಂಜನೆಗಳಿಲ್ಲ. ಲೌಕಿಕ ಜಗತ್ತಿನ ಆಗುಹೋಗಗಳು, ಸಡಗರಗಳು, ಸಂಭ್ರಮಗಳು, ದುಃಖಗಳು, ಸುಖಗಳು ಯಾವ 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 ಪರಿಸ್ಥಿತಿಗೂ ನಮ್ಮ ಮನಸ್ಸು ಅರಳೋದು ಇಲ್ಲ, ಕುಗ್ಗೋದು ಇಲ್ಲ. ಯಾಕೆಂದ್ರೆ ನಾನು ಈಗ ಭಾವಲಿಂಗ, ನಿರಂಜನ ಲಿಂಗ. ನನಗೆ ಲೌಕಿಕ ಜಗತ್ತಿನ ರಂಜನೆಗಳು ಯಾಕೋ ಬೇಡ ಅನಿಸೋದು. ಆಗ್ತಾ ಇದೆ ರೀ, ಒಂಥರ ಆಸಕ್ತಿನೇ ಇಲ್ಲ.
ನಾನು ಯಾಕೆ ನಿರಂಜನನಾಗ್ತಾ ಇದ್ದೀನಿ, ನಿರಂಜನನಾಗ್ತಾ ಇದ್ದೀನಿ, ನನಗೆ ಎಲ್ಲಿ ಸುಖ ಸಿಗ್ತಾ ಇದೆ, ನನಗೆ ಎಲ್ಲಿ ಆನಂದ ಸಿಗ್ತಾ ಇದೆ, ನನಗೆ ಎಲ್ಲಿ ಸುಖ, ಎಷ್ಟೊಂದು ಪರಮಾನಂದ ಶಿವಾನಂದ ಎಲ್ಲಿ ಸಿಗ್ತಾ ಇದ್ದೀನಿ ಅಂದ್ರೆ ಪಶ್ಚಿಮ ಚಕ್ರದಲ್ಲಿರುವ ಆ ನಿರಂಜನ ಲಿಂಗದ ದರ್ಶನ ಮಾಡಿದಾಗ. ಹೀಗಾಗಿ ಕೊನೆಗೆ ಬಂದಿದ್ದೀವಿ ನಾವು ಇವಾಗ. ಪಶ್ಚಿಮ ಚಕ್ರ, ನಿರಂಜನ ಲಿಂಗ, ಅಲ್ಲಿರುವ ನೋಡಿ ತತ್ವಗಳನ್ನು ನೋಡಿ, ಆಕಾಶ, ಆತ್ಮ, ಹೀಗೆ ಪ್ರಸಾದಿ ಲಿಂಗ, ಮಹಾಲಿಂಗ, ಲಿಂಗಗಳ ಹೆಸರುಗಳನ್ನು ನೋಡಿ ಇಲ್ಲಿಗೆ ಬಂದು ನಿಂತಿದ್ದೀವಿ. ಈಗ ಕೊನೆಯ ಚಕ್ರ ಇದು ಪಶ್ಚಿಮ ಚಕ್ರ. ಹೀಗಾಗಿ ಅದೇ ನಾದ ಬಿಂದು ಕಲೆಗಳಲ್ಲಿ ಒಂದಾದ ಕೊಲಾ ಸ್ವರೂಪವಾಗಿದೆ. ಅ ಉ ಮ ತ್ರಯಾಕ್ಷರಗಳನ್ನ ನಾನು ಮಾತಾಡುವಾಗ ಮ ಅಕ್ಷರ ಇಲ್ಲಿ ಬರ್ತಾ ಇದೆ. ಅದ ನಮ ಶಿವಾಯ ಓಂ ಎಂಬ ಷಡಕ್ಷರಗಳ ಯ ಮತ್ತು ಓಂ. ಯ ಅಂದ್ರೆ ಪ್ರಸಾದಿ ಲಿಂಗ, ಓಂ ಅಂದ್ರೆ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗ. ಅದೇ ಪ್ರಸಾದ ಲಿಂಗ ಮತ್ತು ಮಹಾಲಿಂಗಗಳ ಏಕಮೂಲವಾಗಿದೆ, ಅದು ತಮ್ಗೆ ಗೊತ್ತೂ ಇದೆ. ಹೀಗಾಗಿ ಪಶ್ಚಿಮ ಚಕ್ರದ ಸಕಿಲ ಸಂಬಂಧಗಳನ್ನು ನಾವು ಅರಿಯಬೇಕು ಅಂದಾಗ ನಿರಂಜನ ಸ್ಥಳದ ಅಥವಾ ಈ ಪಶ್ಚಿಮ ಚಕ್ರದಲ್ಲಿರುವ ಒಂದು 24 ಸಕಿಲಗಳು ಯಾವ್ಯಾವು ಅಂದ್ರೆ ಆಕೃತಿಯಲ್ಲಿ ಮಾರ್ಗಕ್ರಿಯೆ ಅಂದ್ರೆ ಆಕೃತಿ ನಿರಂಜನಾಕೃತಿ, ಪ್ರಣಮ ಹಕಾರ, ನಾದ ಮಹಾನಾದ, ಇಲ್ಲಿರುವ ಸ್ಥಳ ನಿರಂಜನ ಸ್ಥಳ, ಚಕ್ರ ಪಶ್ಚಿಮ ಚಕ್ರ, ವರ್ಣ ಅಗಣಿತ ಮಹಾಜ್ಯೋತಿ, ಅಂಗ ಯೋಗಾಂಗ, ಆತ್ಮ ಚಿನ್ಮಯಾತ್ಮ, ತನು ನಿರ್ಮುಕ್ತ, ಹಸ್ತ ನಿರಾಳ, ಲಿಂಗ ನಿರಂಜನ ಲಿಂಗ, ಮುಖ ಪಶ್ಚಿಮ. ಮೀರಿದ ಕ್ರಿಯೆಗಳು ಇಲ್ಲಿ ಶಕ್ತಿ ನನಗೆ ಯಾವ ಸಿಗ್ತಾ ಇದೆ? ಚಿನ್ಮಯ ಶಕ್ತಿ. ಚಿನ್ಮಯ ಶಕ್ತಿ ಅಂದಾಗ ನೋಡಿ ಆವಾಗ ಏನಾಗುತ್ತೆ ಗೊತ್ತಾ? ಈ ಚಿನ್ಮಯ ಶಕ್ತಿ ನಿಮ್ಗೆ ಗೊತ್ತಾದಾಗ ಯಾರೂ ನಿಮ್ಮನ್ನ ಅಲ್ಗಾಡ್ಸೋಕ್ಕಾಗೋಲ್ಲ. ಬೇರೆಯವರ ಭಾವನೆಗಳಿಂದ ನೀವು ವಿಚಲಿತರಾಗೋಲ್ಲ. ಯಾರೋ ನಿಮ್ಗೇನು ಅಂದ್ರು, ಮನಸ್ಸು ನೋಯಿಸಿದ್ರು, ಏನು ಆಗೋಲ್ಲ. ಯಾಕೆ? ಈಗ ಚಿನ್ಮಯ ಶಕ್ತಿ ದೊರಕಿದ್ರೋದ್ರಿಂದ ಅಯ್ಯೋ ಸಾಕಪ್ಪ, ಯಾರು ಬೇಕಾದ್ರೆ ಏನೂ ಅನ್ಲಿ, ಆ ಚಿನ್ಮಯ ಶಕ್ತಿ ಹೊಂದಿದವರಿಗೆ ಯಾರು ಏನು ಅವರ ಭಾವನೆಗಳನ್ನ ಕೆರಳಿಸೋದಾಗ್ಲಿ, ಅವರ ಭಾವನೆಗಳನ್ನ ವಿಜೃಂಭಿಸೋದಾಗ್ಲಿ, ಅವರ ಭಾವನೆಗಳನ್ನ ಕುಂಠಿತ ಮಾಡಿಕೊಳ್ಳೋದಾಗ್ಲಿ ಸಾಧ್ಯವೇ ಇಲ್ಲ ಅನ್ನೋದು ಚಿನ್ಮಯ ಶಕ್ತಿ. ಭಕ್ತಿ ನಿರ್ವಯ ಭಕ್ತಿ, ಇಲ್ಲಿ ಎಲ್ಲವನ್ನ ಸಮರ್ಪಿಸಿ ಬಿಟ್ರಿ. ಈಗ ಆತನಿಗೆ ಸಮರ್ಪಿಸಲು ನಿಮ್ಮ ಹತ್ತಿರ ಏನೂ ಇಲ್ಲ. ಜ್ಞಾನೇಂದ್ರಿಯಗಳನ್ನ ಕೊಟ್ಬಿಟ್ರಿ, ಕರ್ಮೇಂದ್ರಿಯಗಳನ್ನ ಕೊಟ್ಬಿಟ್ರಿ, ವಿಷಯಾದಿಗಳನ್ನ ಕೊಟ್ಬಿಟ್ರಿ, ಪಂಚವಾಯುಗಳನ್ನ ಕೊಟ್ಬಿಟ್ರಿ, ಎಲ್ಲಾ ತನ್ಮಾತ್ರೆಗಳನ್ನ ಕೊಟ್ಬಿಟ್ರಿ, ಕರ್ಣ ಚತುಷ್ಟಯಗಳನ್ನ ಕೊಟ್ಬಿಟ್ರಿ. ನಿರವಯ ಭಕ್ತಿ. ನನಗೆ ಈಗ ಪರಮನೆಗೆ ಕೊಡಲು ಏನೂ ಉಳಿಯಲಿಲ್ಲ. ನಿರವಯ ಭಕ್ತಿ, ನಿರವಯ. ಏನ್ ಕೊಡ್ಲಿ ನಾನಿವಾಗ ಪಶ್ಚಿಮ ಚಕ್ರದಲ್ಲಿ ಆತನಿಗೆ ಪದಾರ್ಥ? ಹೀಗಾಗಿ ಏನ್ ಕೊಡೋದು ಅಂದಾಗ ಅದು ಅವಿರಳ ಆಗಿಬಿಡುತ್ತೆ ನೋಡಿ. ಅವಿರಳ ಅಂದ್ರೆ ಏನೂ ಇಲ್ಲ. ಅದಕ್ಕೆ ಅವನು ಏನ್ ಕೊಡ್ತಾನೆ ಅವಾಗ? ಮಹಾ ಅವಿರಳಾನಂದ. ಆ ಸ್ಥಿತಿಯನ್ನೇ ವರ್ಣಿಸೋದು ಶಬ್ದದಲ್ಲಿ ಸಾಧ್ಯವೇ ಇಲ್ಲ. ನೀವು ಕೂಳ್ತಿರ್ತೀರ, ನನ್ನ ಜೊತೆ ಮಾತಾಡ್ತಿದ್ದೀರಾ, ನಾವು ಬೇರೆಯವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರಿ, ಆದರೆ ಒಳಗಡೆ ನಿಮ್ಮ ಆ ಅವಿರಳಾನಂದ ಏನಿದೆಯಲ್ಲ ಅದು ಅನಂತವಾದದ್ದು. ಅದನ್ನ ಶಬ್ದಗಳಿಗೆ ವರ್ಣಿಸಲು ಬರೋದಿಲ್ಲ. ಇಲ್ಲಿರುವ ಪೂಜಾರಿ ಮಹಾದೇವ, ಅಧಿದೇವತೆ ಮಹಾದೇವ ಅನಿರ್ವಾಚ್ಯ ಕಲೆ, ಸಾಧಾಕ್ಯ, ಅಪ್ರಮಾಣ, ಲಕ್ಷಣ, ಅವಿರಳ, ಸಂಜ್ಞೆ, ಅವಿರಳ ಅಂತ ಎಷ್ಟು ಸರಿ ಬರ್ತಾ ಇದೆ ನೋಡಿ. ದಿಕ್ಕು, ಹೃತ್ಕಮಲ, ಆ ವಕ್ತ್ರ, ವೇದ, ಕಾಲಾಂತಕಲಿಂಗ, ಸದ್ಘೋಷ ವೇದ, ಅವುಗಳ ಬಗ್ಗೆ ನಾವು ಮುಂದೆ ಮಾತಾಡೋರಿದ್ದೀವಿ. ಹೀಗೆ ಕೊನೆಯ ಒಂದು ಸ್ಥಳದಲ್ಲಿ 24 ಸಕಿಲಗಳನ್ನ ಹೇಗೆ ಅವರು ಎಲ್ಲ ವರ್ಣಿಸಿದ್ದಾರೆ ನೋಡಿ. ಹೀಗಾಗಿ ಈ ಪಶ್ಚಿಮ ಚಕ್ರದ, ನನಗೆ ಒಬ್ರು ಸ್ವಾಮೀಜಿ ಫೋನ್ ಮಾಡಿದ್ರು, ಇದೆಯಾ ಇದು ಪಶ್ಚಿಮ ಚಕ್ರ ಅನ್ನೋದಿದೆಯಾ, ಅಲ್ಲಿ ನಿರಂಜನ ಲಿಂಗ ಇದೆಯಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಂದಲ್ಲ ಇದು, ಅದು ವಚನಗಳ ಮೂಲಕ ಬರೆದ ಗ್ರಂಥ ಅಂತ ಅವ್ರಿಗೆ ಹೇಳಿದೆ ನಾನು. ಅವಾಗ ಅವ್ರು ನಮ್ಗೆ ಯಾರು ಇದನ್ನ ಕಲ್ಸಿಲ್ಲಲ್ಲ ಅಂದ್ರು. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮಠಕ್ಕೆ ನನ್ ಕರೀರಿ, ನಾನು ಕಾರ್ಯಕ್ರಮ ಮಾಡಿಕೊಡ್ತೀನಿ, ಈ ವಚನಗಳನ್ನ ನಿಮ್ಮ ಮುಂದೆ ಇಡ್ತೀನಿ, ಆವಾಗ ನಿಮಗೆ ಅದು ಅರ್ಥವಾಗುತ್ತದೆ ಅಂತ ಹೇಳಿದೆ ಬಂಧುಗಳೇ. ಯಾಕೆ? ಸ್ವಾನುಭವದ ನೆಲೆಯಲ್ಲಿ ಇದನ್ನು ಏನ್ ಹೇಳೋದು ದೊಡ್ಡ ವಿಷಯವಲ್ಲ. ಯಾಕಂದ್ರೆ ಇಲ್ಲಿ ಸ್ವಾನುಭಾವಿಗಳಿದ್ದೀರಿ, ಈ ವಿಷಯವನ್ನು ತಾವು ಅರಗಿಸಿಕೊಂಡಿದ್ದೀರಿ, ಗೊತ್ತಿದೆ ನಿಮಗೆ. ಅಲ್ಲಿ ಮಠಾಧಿಪತಿಗಳಿಗೆ ಯಾವುದನ್ನು ಅವ್ರು ಕಲಿಬೇಕಾಗಿತ್ತು, ಯಾವುದನ್ನು ಅವರನ್ನು ಅಧ್ಯಯನ ಮಾಡಬೇಕಾಗಿತ್ತು, ಅವರಲ್ಲಿ ಈ ಕೊರತೆ ಕಂಡು ಬರ್ತಾ ಇದೆ. ಇರ್ಲಿ ಅವ್ರಿಗೂ ಕಲಿಸೋಣ, ಅದು ಮಾಡೋಣ, ಅದು ಯೋಜನೆಯನ್ನು ನಾವು ಹಾಕೊಳ್ತಾ ಇದ್ದೀವಿ. ಹೀಗಾಗಿ ಶಿವಯೋಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಈ ಚಕ್ರದಲ್ಲಿರುವ ಆ ನಿತ್ಯ ನಿರಂಜನನ ಒಂದು ಬಗ್ಗೆ ಹೇಳ್ತಾ ಇದ್ದಾರೆ. ಯಾರಾದರೂ ಸ್ವಲ್ಪ ಆರಂಭಿಸಿ ನೋಡೋಣ. ಪಶ್ಚಿಮ ಓಂ ಶ್ರೀ ಚಕ್ರದಲ್ಲಿ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಗು, ತತ್ವ ಬ್ರಹ್ಮಾಂಡದಿಂದ ಅತ್ತಲಾದ ಘನನೋಡ, ಅದು ಪರಂಜ್ಯೋತಿ, ಪರತತ್ವ, ಪರಾಪರ ವಸ್ತುವೇ ಪ್ರಸಾದ ನೋಡ. ಪ್ರತಿಯಿಲ್ಲದ ಅಪ್ರತಿಮ ಪ್ರಸಾದದಲ್ಲಿ ನಿಪ್ಪತ್ತಿಯಾಗಿ ಮಹಾಪ್ರಸಾದಿಯಾದೆನು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ,
ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 538. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಶರಣಾರ್ಥಿ. ನೋಡಿ ಎಷ್ಟು ಸುಂದರವಾದ ವಚನ ಇದೆ ನೋಡಿ. ಇದು ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಗು. ಈ ಬೆಳಗನ್ನ ನೋಡೋದೇ ಈ ಶಿವಯೋಗದ ಗುರಿ. ಶಿವಯೋಗದಲ್ಲಿ ಕೊನೆಗೆ ನಾನು ಅಲ್ಲಿ ಹೋಗಿ ಆ ಬೆಳಗನ್ನು ನೋಡ್ಬೇಕು ನೋಡಿ. ಅದನ್ನೇ ಹಲವಾರು ಶರಣರು ಈ ಬೆಳಗಿನ ಬಗ್ಗೆ ಮಾತಾಡ್ತಾರೆ. ಇದು ಹೇಗಿದೆ? ತತ್ವ ಮತ್ತು ಬ್ರಹ್ಮಾಂಡದಿಂದ ಅರ್ಥ. ಈಗ ಬ್ರಹ್ಮಾಂಡದ ಬಗ್ಗೆ ಹೇಳುವಾಗ ಗ್ರಹಗಳ ಬಗ್ಗೆ ಹೇಳ್ತೀವಿ, ನಕ್ಷತ್ರಗಳ ಬಗ್ಗೆ ಹೇಳ್ತೀವಿ, ಭೂಮಿ ಬಗ್ಗೆ ಹೇಳ್ತೀವಿ, ಅನೇಕ ತತ್ವಗಳ ಬಗ್ಗೆ ಹೇಳ್ತೀವಿ. ಅದೇನು ಇಲ್ಲ. ತತ್ವ ಬ್ರಹ್ಮಾಂಡದಿಂದ ತಾಲಾದ ಘನ ಅಂದಾಗ ನನಗೆ ಹೇಳೋಕೆ ಶಬ್ದಗಳೇ ಇಲ್ಲ. ಅದು ಹೇಗಿದೆ? ಅದು ಪರಂಜ್ಯೋತಿ, ಪರತತ್ವ, ಪರಾಪರ ವಸ್ತುವೆ, ಪ್ರಸಾದ ನೋಡ. ನೋಡಿ ಏನ್ ಶಬ್ದಗಳು ನೋಡಿ. ಪರಂಜ್ಯೋತಿ, ಪರತತ್ವ, ಪರಾಪರ ವಸ್ತುವೆ, ಪ್ರಸಾದ ನೋಡ. ಹೀಗಾಗಿ ನನ್ನ ಪರಮನ ಸ್ವರೂಪ ಏನಂದ್ರೆ ಅದು ಪರಂಜ್ಯೋತಿ, ಪರತತ್ವ, ಪರಾಪರ ವಸ್ತುವೆ, ಪ್ರಸಾದವಾಗಿದೆ ನನಗೆ. ಹೇಗಿದ್ದಾನೆ ಆತ? ನನ್ನ ದೇವರು ಹೇಗಿದ್ದಾನೆ? ನನ್ನ ಪರಮಾತ್ಮ ಹೇಗಿದ್ದಾನೆ? ಪ್ರತಿ ಇಲ್ಲದ ಅಪ್ರತಿಮ ಪ್ರಸಾದದಲ್ಲಿ ನಿಪ್ಪತಿಯಾಗಿ ಮಹಾಪ್ರಸಾದಿಯಾದೇನು ನೋಡ. ಆತನೊಡಗೂಡಿ ಆತನಲ್ಲಿ ಐಕ್ಯನಾಗಿ ನಾನು ಕೂಡ ಏನಾದೆ ಈಗ? ಮಹಾಪ್ರಸಾದಿಯಾದೇನು ನೋಡ. ಯಾಕೆಂದ್ರೆ ಪಶ್ಚಿಮ ಚಕ್ರಕ್ಕೆ ಬಂದ್ಬಿಟ್ಟು ಅಲ್ಲ ಈಗ. ಪ್ರತಿ ಇಲ್ಲದ ಅಪ್ರತಿಮ ಪ್ರಸಾದ ಅವನು ಏನ್ ಕೊಡ್ಬೇಕಾಗಿತ್ತು ಎಲ್ಲವನ್ನ ಕೊಟ್ಟು ಈಗ ಏನಾದ್ರೆ ನಾನು ಕೂಡ ಅವನೇ ಆಗಿ ನನಗೇನ್ ಹೆಸರು ಬಂತು ಇವಾಗ? ಹೊಸ ಹೆಸರು ಏನ್ ನನಗೆ ಇವಾಗ? ಮಹಾಪ್ರಸಾದಿಯಾದೇನು ನೋಡ. ಶಿವಯೋಗದ ಉತ್ತುಂಗ ಸ್ಥಿತಿ ಬಂಧುಗಳೇ ಇದು. ಹೀಗಾಗಿ ಇಲ್ಲಿ ಹೇಗೆ ಬಂದ್ವಿ ಅನ್ನೋದನ್ನ ನಮ್ಮ ಬಾಲಸಂಗಯ್ಯನವರು ಹೇಳ್ತಾ ಇದ್ದಾರೆ. ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಗ್ನಿ ಮಂಡಲ, ಆದಿತ್ಯ ಮಂಡಲ, ಚಂದ್ರಮಂಡಲವೆಂಬ ಮಂಡಲ ತ್ರಯಂಗಳ ಆಯ್ದು ಬ್ರಹ್ಮಚಕ್ರ ಶಿಖಾಚಕ್ರವ ಆಯ್ದು ಆಚೆ ಪಶ್ಚಿಮ ಚಕ್ರವ ಮುಟ್ಟಿ ಆ ಬ್ರಹ್ಮಾಂಡ ನಾಡಿ ಏಕನಾಡಿ ಆಗುವುದು ನೋಡ. ಅಪ್ರಮಾಣ ಕೂಡಲ ಸಂಗಮ ದೇವ ಬಾಲಸಂಗಯ್ಯ ಅಪ್ರಮಾಣ ದೇವರು. ಸಮಗ್ರ ವಚನ ಸಂಪುಟ 13 ವಚನದ ಸಂಖ್ಯೆ 275. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳಕ್ಕ. ಈ ಅಗ್ನಿಮಂಡಲ, ಆದಿತ್ಯ ಮಂಡಲ, ಚಂದ್ರಮಂಡಲ ಅಂತ ಏನು ಇವ್ರು ಮಾತಾಡ್ತಾರಿಲ್ಲ, ಇದು ತ್ರಿಕೂಟ. ಏನು ನೀವು ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಹಾಗೇನೆ ನಿರಂಜನಲಿಂಗ ಈ ತರ ಏನ್ ಮಾತಾಡ್ತೀವಲ್ಲ, ಇವನು ಮಂಡಲ ತ್ರಯಂಗಳ ಹಾಯ್ದು. ಅದನ್ನೇ ಅವ್ರಂದ್ರು ಬ್ರಹ್ಮಚಕ್ರ ಶಿಖಾಚಕ್ರವ ಹಾಯ್ದು ಆಚೆ ಪಶ್ಚಿಮ ಚಕ್ರವ ಮುಟ್ಟಿ ಆ ಬ್ರಹ್ಮನಾಡಿ ಎಲ್ಲಿಗೆ ಬಂದಿತ್ತು ನಮ್ದು? ಏಕನಾಡಿಯಾಗಿ. ಎಲ್ಲಿ ಬ್ರಹ್ಮನಾಡಿ ಎಲ್ಲಿ ತನಕ ಬಂದಿದ್ದೀವಿ ನಾವು? ಆ ಸುಷುಮ್ನ ನಾಡಿ ಸಹಸ್ರಾರ ಚಕ್ರಕ್ಕೆ ಬಂದಾಗ, ನಿಷ್ಕಲಲಿಂಗಕ್ಕೆ ಮುಟ್ಟಿದಾಗ ಏನಾಗಿತ್ತು? ಅದು ಏಕ ಬ್ರಹ್ಮನಾಡಿ. ಸುಷುಮ್ನ ನಾಡಿ ಇದ್ದಿದ್ದು ಬ್ರಹ್ಮನಾಡಿ ಆಗಿತ್ತು. ಈಗ ಅದೇ ಬ್ರಹ್ಮನಾಡಿ ಪಶ್ಚಿಮ ಚಕ್ರಕ್ಕೆ ಮುಟ್ಟಿದಾಗ ಏಕನಾಡಿ. ಇಲ್ಲಿ ಮುಗೀತ್ ನೋಡಿ. ಮುಂದೆ ಯಾವ ನಾಡಿ ಗಿಡಿ ಏನು ಬರೋಲ್ಲ, ಇಲ್ಲಿ ಏಕನಾಡಿ ಆಗುತ್ತದೆ ಅಂತ ಬಾಲಸಂಗಯ್ಯ ಅಪ್ರಮಾಣ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಬಂಧುಗಳೇ ನೋಡಿ, ನೀವು ಹೆಮ್ಮೆ ಪಡಬೇಕು. ಯಾರಿಗಾದ್ರೂ ಏನಾದ್ರೂ ನಿಮ್ಗೆ ಕೇಳ್ತಾ ಇದ್ರಂತ ಇಟ್ಕೊಳ್ಳಿ, ಏನಿದು ಹಾಗೆ ಹೀಗೆ ಇಲ್ಲ. ಇದು ಎಲ್ಲವೂ ಪ್ರಯೋಗಾತ್ಮಕವಾಗಿ ಮಾಡಿಕೊಂಡ ಅಭ್ಯಸನ ಮಾಡಿದ ಒಂದು ಅಧ್ಯಯನವಾಗಿದೆ. ಇದು ಸುಮ್ಮನೆ ಕಾಲ್ಪನಿಕ ಅಲ್ಲ. ಇದೆಲ್ಲ ನೋಡಿ, ಆ ನಾಡಿ ಯಾವುದು? ಸುಷುಮ್ನ ನಾಡಿ ಬ್ರಹ್ಮನಾಡಿ ಆಗೋದು, ಬ್ರಹ್ಮನಾಡಿ ಏಕನಾಡಿ ಆಗುವುದು. ಇವೆಲ್ಲ ಅವರು ಕಂಡುಕೊಂಡು ವಚನಗಳನ್ನ ಬರೆದಿದ್ದಾರೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಪಶ್ಚಿಮ ಚಕ್ರದಲ್ಲಿ ನಾನು ನನ್ನ ದೃಷ್ಟಿಯನ್ನ ಕೇಂದ್ರೀಕರಿಸಿ, ಅಂತರ್ದೃಷ್ಟಿಯನ್ನ ಕೇಂದ್ರೀಕರಿಸಿ, ಇವೆಲ್ಲವುಗಳಲ್ಲಿಯೂ ಆಕಾಶ ಮತ್ತು ಆತ್ಮತತ್ವಗತ ಪರಮಾತ್ಮಕಳೆಯಾದ ಪ್ರಸಾದಲಿಂಗ ಮತ್ತು ಮಹಾಲಿಂಗದ ಮೂಲ ಸ್ವರೂಪವಾದ ನಿರಂಜನಲಿಂಗವೇ ಬೆಳಗುತ್ತಿರುವುದು ಅಂತ ಅರ್ಥ ಮಾಡಿಕೊಳ್ಳಬೇಕು. ಅದೇ ಭಾವ ನಿಂಬುಗೊಂಡು ಅನುಭಾವ ಸುಖ ಸ್ವರೂಪವಾಗಿರುವ ಭಾವಲಿಂಗವಾಗಿದೆ. ಅಂದ್ರೆ ಏನು? ಅಂದ್ರೆ ಏನಂದ್ರೆ ಭಾವಲಿಂಗ ಅನ್ನೋದು ಅದು ನಿರಾಕಾರ ಸ್ವರೂಪ. ಭಾವಲಿಂಗ ಅನ್ನೋಕೆ ಆ ಭಾವಲಿಂಗವನ್ನ ತುಂಬಲು, ಆ ಭಾವವನ್ನ ನಾನು ಪೂರ್ತಿಯಾಗಿ ಲಿಂಗಮಯವನ್ನಾಗಿ ಮಾಡಲು 2 ಲಿಂಗಗಳು ನನಗೆ ಬೇಕಾಗ್ತಾ ಇವೆ. ಒಂದು ಪ್ರಸಾದ ಲಿಂಗ, ಅದು ಆಕಾಶ ತತ್ವದ್ದು. ಮಹಾಲಿಂಗ, ಅದು ಆತ್ಮ ತತ್ವದ್ದು. ಈ 2 ಲಿಂಗಗಳಿಂದ ನನ್ನ ಭಾವ ಆಕಾಶ ಮತ್ತು ಆತ್ಮ ಇವೆರಡು ನಿರಾಕಾರ ಸ್ವರೂಪಿಗಳು. ಆದರೆ ಆ 2 ಲಿಂಗಗಳು, ಒಂದು ಪ್ರಸಾದ ಲಿಂಗ, ಇನ್ನೊಂದು ಮಹಾಲಿಂಗ, ನನ್ನ ಇಡೀ ಭಾವನೆಯಲ್ಲ, ನನ್ನ ಮನಸ್ಸು,
ಚಿತ್ತ ಬುದ್ಧಿ ಇವೆಲ್ಲ ಏನ್ ನಾವು ಮಾತಾಡ್ತೀವಲ್ಲ, ನನ್ನ ಭಾವನೆಗಳೆಲ್ಲ ಲಿಂಗ ಭಯವಾಗ್ತವೆ. ಯಾಕೆ? ನಾನು ಈಗ ಪಶ್ಚಿಮ ಚಕ್ರದ ನಿರಂಜನ ಲಿಂಗನ ಒಂದು ದರ್ಶನ ಮಾಡ್ಕೊಂಡಿದ್ದೀನಿ, ಆರಾಧನೆಯಲ್ಲಿ ತೊಡಗಿದ್ದೀನಿ. ಈ ನಿರಂಜನ ತತ್ವದ ನೆಲೆಯು ನಿನ್ನ ಪಿಂಡಾಂಡದಲ್ಲಿ ಪಶ್ಚಿಮ ಚಕ್ರವೆನಿಸಿರುವುದು. ಆ ಪಶ್ಚಿಮ ಚಕ್ರವು ಪ್ರವೃತ್ತಿ ಮಾರ್ಗದಲ್ಲಿ ಎಲ್ಲಿಂದ ಬಂದಿದೆ? ಇದು ಅನುಚಕ್ರದಿಂದ ಬಂದಿದೆ. ಇನ್ನೂ ಒಂದಿದೆ, ಅಲ್ಲೇನು ಕ್ರಿಯೆ ಇಲ್ಲ, ಅಲ್ಲೇನು ಸಕ್ಕಿಲೆಗಳಿಲ್ಲ. ಇರ್ಲಿ, ಆದರೆ ಸಹಜದಿಂದ ನಿರಾಲಂಬಕ್ಕೆ ಬಂದು ಅಂತ ನಾವು ಶಟಸ್ಥಲ ಮರ್ಮದಲ್ಲಿ ಮಾತಾಡಿದ್ವಲ್ಲ, ಆ ಸಹಜ ಇವೆಲ್ಲ ಚಕ್ರಗಳು, ಇವೆಲ್ಲ ಲಿಂಗಗಳು ಅನುಲಿಂಗ ಅನುಚಕ್ರದಿಂದ ಬಂದದ್ದಾದ್ದರಿಂದ ನಿರಂಜನ ಮೊದಲಾದ ಶೂನ್ಯ ತತ್ವಗಳು, ನಿರಾಕಾರ ತತ್ವಗಳು, ನಿರಾಕಾರ ಸಾಕಾರ ತತ್ವಗಳು, ಸಾಕಾರ ತತ್ವಗಳು ಅಂದಾಗ ಏನ್ ಹೇಳಿ? ನಿರಾಕಾರ ತತ್ವಗಳು ಅಂದಾಗ ಯಾವವು? ಶೂನ್ಯ, ಇಲ್ಲ, ನಿಷ್ಕಲ, ತತ್ವಗಳು ಯಾವುವು? ನಿರಾಕಾರ ತತ್ವಗಳು ಅಂದಾಗ ಯಾವ ಅಂದ್ರೆ ನಿರಾಕಾರ ತತ್ವಗಳು ಯಾವುವು? ಅಲ್ಲಿರುವ ತತ್ವ ಅಂದಾಗೆ ಪಂಚಭೂತಗಳು ಯಾವುವು? ಅಲ್ಲಿ ನಿರಾಕಾರ ತತ್ವ ಅಂದಾಗ ಆಕಾಶ, ಆಕಾಶ ಮತ್ತು ಆತ್ಮ. ಆತ್ಮ. ನಿರಾಕಾರ ಸಾಕಾರ ಅಂದಾಗ ವಾಯು, ಅಗ್ನಿ, ವಾಯು, ಅಗ್ನಿ, ಅಗ್ನಿ ವಾಯು. ತತ್ವ ವಾಯು. ಸಾಕಾರ ಅಂದಾಗ ಜಲ ಮತ್ತು ಪೃಥ್ವಿ. ಹೀಗೆ ಇವೆಲ್ಲ ನೋಡಿ, ಇಲ್ಲಿ ಪಶ್ಚಿಮ ಚಕ್ರಕ್ಕೆ ಬಂದಾಗ ಏನಾಗ್ಬಿಡ್ತಿ ಇವಾಗ? ಇವೆಲ್ಲವೂ ಕೂಡ ಈ 4 ಬಗೆಯಾದ ತತ್ವ ಸಂಬಂಧಿ ನವತತ್ವ, ನವಲಿಂಗ, ನವಚಕ್ರಗಳಿಗೆಲ್ಲ ಅನುಚಕ್ರವೇ ಸೂತ್ರವೆನಿಸುವುದು. ಅನುಚಕ್ರವೇ ಸೂತ್ರವೆನಿಸುವುದು. ಹೀಗಾಗಿ ನಿರಂಜನ ತತ್ವಕ್ಕೆ ನೆಲೆಯಾದ ಪಶ್ಚಿಮ ಚಕ್ರಕ್ಕೆ ಅನುಚಕ್ರವೇ ತಾಯಿ ಎನಿಸಿತ್ತು. ಇದೇ ನೋಡಿ, ಕೊನೆಗೆ ನಾವು ಬಂದ್ಬಿಟ್ವಿ ಅನುಚಕ್ರ. ಅದನ್ನ ಮುಂದಿನ ವಾರ ನೋಡೋರಿದ್ದೀವಿ ಅನುಚಕ್ರದ ಬಗ್ಗೆ. ಅಲ್ಲೇನು ಹೆಚ್ಚು ವಿಷಯ ಇಲ್ಲ, ಆದರೆ ಅರ್ಥ ಮಾಡಿಕೊಳ್ಳಬೇಕೇನು? ಪಶ್ಚಿಮ ಚಕ್ರಕ್ಕೆ ತಾಯಿ ಯಾರು ಅಂದ್ರೆ ಅನುಚಕ್ರ. ನಿವೃತ್ತಿ ಮಾರ್ಗನಲ್ಲಿ ಅಣುವಿನಿಂದ ಜನಿತವಾದ ನಿರಂಜನ ತತ್ವವನ್ನು, ಅರ್ಥಾತ್ ಅನುಚಕ್ರದಿಂದಾದ ಪಶ್ಚಿಮ ಚಕ್ರವನ್ನ ಅನುಚಕ್ರದಲ್ಲಿ ಲಯಗೊಳಿಸುವ ಮುನ್ನ ಪಶ್ಚಿಮ ಚಕ್ರದ ಸಕಿಲ ಸಂಬಂಧಗಳೆಲ್ಲವನ್ನು, ವಿಶುದ್ಧಿ ಚಕ್ರ, ಆಜ್ಞಾಚಕ್ರಗಳೆರಡರ ಸಕಿಲ ಸಂಬಂಧಗಳೆಲ್ಲವನ್ನು ನಿರಂಜನ ಲಿಂಗ ಅಥವಾ ಭಾವಲಿಂಗವೆಂದು ಭಾವಿಸಿ ನಿರೀಕ್ಷಿಸಿದಲ್ಲಿ ನಿರಂಜನ ಲಿಂಗದ ಪೂಜೆ ಮತ್ತು ನಿರಂಜನ ಲಿಂಗದಲ್ಲಿ ಶರಣ ಐಕ್ಯದ್ವಯರ ಏಕರೂಪವಾದ ಯೋಗಾಂಗದ ಸಮರಸವಾಗುವುದು ಅಂತ ಈ ಒಂದು ಪಶ್ಚಿಮ ಚಕ್ರದ ಬಗ್ಗೆ. ಶಿಖಾಚಕ್ರವು ಪಶ್ಚಿಮ ಚಕ್ರದಲ್ಲಿ ಲಯವಾಗುವುದು, ಅದು ಗೊತ್ತಿದೆ ನಿಮಗೆ. ಅದು ಮಣಿಪೂರಕ ಚಕ್ರ, ಅನಾಹತ ಚಕ್ರ ಗೊತ್ತಾಯಿತು. ಅಲ್ಲಿರುವ ಅಗ್ನಿ ವಾಯು ತತ್ವಗಳು ಇಲ್ಲಿಗೆ ಬೀಜವಾದ ನಿಶೂನ್ಯ ತತ್ವ ಅಡಗೋದು, ಅದು ಗೊತ್ತಿದೆ. ಈಗ ವಿಶುದ್ಧಿ, ಆಕಾಶ ಮತ್ತು ಆಜ್ಞಾ ಅಂದ್ರೆ ಆತ್ಮ ಪಶ್ಚಿಮ ಚಕ್ರದಲ್ಲಿ ನಿರಂಜನ ತತ್ವ ಇದೆ. ಇದಕ್ಕೆಲ್ಲ ಕಾರಣ ಅನುಚಕ್ರವೇ ತಾಯಿಯಾಗಿದೆ, ಅನುಚಕ್ರವೇ ತಾಯಿಯಾಗಿದೆ ಅಂತ ಹೇಳ್ತಾ, ಹೀಗೆ ಇದನ್ನು ಮುಗಿಸ್ಕೊಂಡು ನಾವು ಈಗ ಏನ್ ಮಾಡ್ತೀವಿ? ಮತ್ತೆ ನಮ್ಮ ಶಿವಯೋಗದ ಕೆಲವೊಂದು ಸಕಿಲೆಗಳನ್ನ ಏನ್ ನಾವು ಅಭ್ಯಸನ ಮಾಡ್ತಾ ಇದ್ವಲ್ಲ, ಅವು ಅಂಗಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು, ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಇವತ್ತು ನಾವು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಪರಮ ನೀವು ಏನ್ ಬೇಡ್ತಿದ್ದಾನೆ ನಿಮ್ಮ ಹತ್ರ? ಪರಮತು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತತಣ. ಈ ಶರಣ ಸಾಧಕನಿಗೆ ಎಲ್ಲವನ್ನ ಅವನು ಏನ್ ಬೇಡ್ತಾ ಇದ್ದಾನೆ? ನಿಮ್ಮಿಂದ ಸಿರಿ ಸಂಪತ್ತಿ ಬೇಡ್ತಾ ಇದ್ದಾನ? ಇಲ್ಲ. ನಿಮ್ಮಿಂದ ಲಕ್ಷ ಬಿಲ್ವಾರ್ಚನೆ ಬೇಡ್ತಾ ಇದ್ದಾನೆ? ಇಲ್ಲ. ಲಕ್ಷ ದೀಪೋತ್ಸವವನ್ನು ಬೇಡ್ತಾ ಇದ್ದಾನೆ? ಇಲ್ಲ. ದೊಡ್ಡ ದೇವಾಲಯವನ್ನು ಕಟ್ಟಿಕೊಡು ಅಂತ ಬೇಡ್ತಾ ಇದ್ದಾನ? ಇಲ್ಲ. ಅವನು ಏನ್ ಬೇಡ್ತಿದ್ದಾನೆ? ಕೇವಲ ಭಕ್ತಿ. ಹೀಗಾಗಿ ಭಕ್ತಿಗಳನ್ನ ನಾವು ಎಲ್ಲಿವರೆಗೆ ಅರ್ಥ ಮಾಡಿಕೊಳ್ಳೋದಿಲ್ಲೋ, ಯಾವ ರೂಪ ಭಕ್ತಿಗಳು, ಯಾವ ಸ್ಥಳದಲ್ಲಿ ಯಾವ ಭಕ್ತಿಗಳು, ಅವು ಯಾವುವಿವೆ, ಅದನ್ನು ನಾನು ಹೇಗೆ ರೂಢಿಸಿಕೊಳ್ಳಬೇಕು, ಅವುಗಳನ್ನ ನಾನು ಹೇಗೆ ದಿನನಿತ್ಯ ನನ್ನ ಇಷ್ಟಲಿಂಗ ಪೂಜೆಯಲ್ಲಿ ಅವುಗಳನ್ನ ಮಂಡಿಸಬೇಕು, ಆ ಜ್ಞಾನವನ್ನ ಇವತ್ತು ನಾವು ಮಾಡಿಕೊಳ್ಳೋಣ. ಯಾಕೆಂದ್ರೆ ಇದು ಸ್ವಲ್ಪ ಸಮಯ ತಗೊಳ್ತೀನಿ ನಾನು, ಯಾಕೆಂದ್ರೆ ಭಕ್ತಿನೇ ಇಲ್ಲಿ ಇದು ಒಂದು ಭಕ್ತಿಯನ್ನ ಸಮರ್ಪಣೆ ಮಾಡಿ ನರ ಹರನಾಗುವ ಒಂದು ಧರ್ಮ ಇದು. ಇಲ್ಲಿ ಬೇರೆಯವರ ತರ ಏನೋ ಬೇರೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಇಲ್ಲ. ನಿನ್ನೊಳಗಿರುವ ಆ ಶಿವಾತ್ಮನ ಪೂಜೆ ಮಾಡೋದಿದೆ. ಲಿಂಗಾಂಗಿ ಆಗಬೇಕಾಗಿದೆ ನೀನು. ಅಂಗದಿಂದ ಲಿಂಗದತ್ತ ಅಂದ್ರೆ ಅದೇ. ಅದಕ್ಕೇನ್ ಬೇಕು ನಿಮಗೆ? ಏನೂ ಬೇಡ ರೀ, ದುಡ್ಡು ಬೇಡ, ಏನೂ ಬೇಡ. ಏನ್ ಬೇಡ್ತಿದ್ದಾನೆ ಅವನು? ಒಂದು ಸಮರ್ಪಣೆ ಭಾವದಿಂದ ಒಂದು ಭಕ್ತಿ ಬೇಡ್ತಾ ಇದ್ದಾನೆ, ಭಕ್ತಿ. ಹೀಗಾಗಿ ಪ್ರಥಮ ಸ್ಥಳದಿಂದ ನಾವು ನೋಡಿದ್ವಿ, ನಾವು ಪ್ರತಿ ಸಾರಿ ಮಾತಾಡ್ತೀವಿ ಇದನ್ನು. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಸಾವಧಾನ ಭಕ್ತಿ ಅಥವಾ ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ, ಪರಿಪೂರ್ಣ ಭಕ್ತಿ, ಅಪ್ರಮಾಣ ಭಕ್ತಿ, ನಿರ್ವಯ ಭಕ್ತಿ. ಒಮ್ಮೊಮ್ಮೆ ನನಗೆ ಆಶ್ಚರ್ಯ ಆಗುತ್ತೆ,
ಯಾಕೆ ಅನ್ಬಹುದಾಗಿತ್ತಲ್ಲ ಬೇರೆ ಧರ್ಮದವ್ರ ತರ ನಾವು ಕೂಡ ಭಕ್ತಿ ಮಾಡ್ಬೇಕ್ರಿ, ಭಕ್ತಿನೇ ಇಲ್ಲ, ಭಕ್ತಿ ಮಾಡ್ಬೇಕು ಅಂತೀವಿ. ಆದ್ರೆ ಭಕ್ತಿಗೆ ಸಮರ್ಪಕವಾದ ವ್ಯಾಖ್ಯಾನವನ್ನು ಯಾವ ಧರ್ಮ ಕೊಡ್ತಾನೆ ಇಲ್ವೇ? ಭಕ್ತಿ ಅಂದ ತಕ್ಷಣ ಏನ್ ಹೇಳಿದ್ರು, ನೀವು ಆ ದೈವಾಲಯಕ್ಕೆ ಹೋಗ್ಬೇಕು, ಕಾಯಿ ಒಡಿಸ್ಬೇಕು, ಹೂ ಅರ್ಸ್ಬೇಕು, ಅದ್ ಮಾಡ್ಬೇಕು, ಆ ಅಭಿಷೇಕ ಮಾಡ್ಬೇಕು, ಇದನ್ ಮಾಡ್ಬೇಕು, ಇಷ್ಟು ದುಡ್ಡು ಕಟ್ಬೇಕು, ಇದನ್ನೇ ಹೇಳಿದ್ರೆ ಹೊರತು ಭಕ್ತಿಯ ಸ್ವರೂಪ ಹೇಗಿರ್ಬೇಕು, ವಿವಿಧ ನಮೂನೆಯ ಭಕ್ತಿಗಳು ಯಾವುವು, ಅವುಗಳನ್ನ ನಾನು ಹೇಗೆ ಆಚರಿಸಬೇಕು, ಅವುಗಳಲ್ಲಿ ನಾನು ಹೇಗೆ ತಲ್ಲೀನನಾಗಬೇಕು, ಶರಣರಿಗೆ ಏನಾಗತ್ಯವಿತ್ತಿದು? ಭಕ್ತಿಯನ್ನ 9 ಪ್ರಕಾರಗಳಲ್ಲಿ 9 ಒಂದು ವಿವಿಧ ಭಕ್ತಿಗಳನ್ನ ವಿವರಿಸುವ ಅಗತ್ಯ ನಮ್ಮ ಶರಣರಿಗೆ ಏಕೆ ಬಂದಿತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕಲ್ವೇ? ಸುಮ್ನೆ ಅನ್ಬಹುದಾಗಿತ್ತಲ್ಲ, ಭಕ್ತಿ ಬೇಕ್ರಿ, ಭಕ್ತಿ ಬೇಕು, ಭಕ್ತಿ ಇಲ್ದೆ ಹೇಗ್ರಿ, ಭಕ್ತಿನೇ ಇಲ್ಲ, ಇದನ್ನ ಹಾಗೇನೆ ಅನ್ಬಹುದಾಗಿತ್ತಲ್ಲ ನಮ್ಮ ಶರಣರು. ಇಲ್ಲ, ಅವ್ರು ಹೇಳಿದ್ರು ನಮಗೆ, ಅವ್ರು ನಮ್ಗೆ ಕಲಿಸಿದ್ರು. ಅದೇ ಇದು ವಿಶಿಷ್ಟತೆ, ಇದು ಧರ್ಮ. ಯಾಕೆ ಆ ಪುಸ್ತಕವನ್ನ ಬರಿಬೇಕು ಅನಿಸ್ತಂದ್ರೆ ಇದಕ್ಕೆ. ತಾವೇನ್ ಮಾಡ್ಕೊಂಡಿದ್ರು ಅದನ್ನ ನಿಮ್ಗೆ ಹೇಳಿ ಹೋದ್ರಿ ಅವರು. ನಾವು ಮಾಡ್ಕೊಳ್ಳೋದಿದ್ರೆ ಅದು ನಮ್ ಕಷ್ಟ, ಅದು ನಮಗ್ ಬಿಟ್ಟಿದ್ದು. ಆದರೆ ಅವ್ರು ಹೇಳಿ ಹೋಗಿದಾರೆ ನಿಮಗೆ, ಇದು ಈ ತರ ಭಕ್ತಿಯನ್ನ ನೀನ್ ಮಾಡಪ್ಪ, ಪ್ರತಿ ಸ್ಥಳದಲ್ಲಿ ಹೀಗೆ ನಿಂತು ಈ ಭಕ್ತಿಯನ್ನ ಮಾಡು ಅಂತ ಹೇಳಿ ಹೋದ್ರು. ಬರೀ ಹೇಳಿ ಹೋಗ್ಲಿಲ್ಲ, ಈ ಹೆಸರುಗಳನ್ನ ಕೊಟ್ಟು ಹೋಗ್ಲಿಲ್ಲ, ಅವುಗಳನ್ನ ವಿವರಿಸಿದ್ರು ನಮಗೆ. ಶ್ರದ್ಧಾಭಕ್ತಿ ಅಂದ್ರೆ ಏನಂತ ಹೇಳಿದ್ರು, ನೈಷ್ಠಿಕಾ ಭಕ್ತಿ ಅಥವಾ ನಿಷ್ಠಾ ಭಕ್ತಿ ಅಂತ ಏನಂತ ಹೇಳಿದ್ರು. ಅವುಗಳನ್ನ ಅದಕ್ಕೆ ನಾನು ಏನ್ ಮಾಡೋನಿದ್ದೀನಿ ಇವತ್ತ, ನಿಧಾನವಾಗಿ ಏನ್ ಹೇಳಿರಬಹುದು ಅವರು, ಒಂದೊಂದೇ ಎಷ್ಟಾಗುತ್ತೋ ಅಷ್ಟು. ಈಗ ಶ್ರದ್ಧಾ ಭಕ್ತಿ, ಅದರ ಒಂದು ವ್ಯಾಖ್ಯಾನ ಹೇಗಿದೆ ನೋಡಿ. ಸತ್ಯ ಸನ್ಮಾರ್ಗದ ನಡವಳಿಕೆಯ ತನ್ನ ಶಿವಜ್ಞಾನದಿಂದ ಅರಿತು ಪಾಪವನ್ನಳಿದು ಪುಣ್ಯವನ್ನೇ ಮಾಡುವಂತಹ ಸದ್ಗುಣಿಗಳ ಅಂತರಂಗದಲ್ಲಿ ಪುಷ್ಪದೊಳಗೆ ಪರಿಮಳ ವಿರಿಸಿದಂತೆ ಸರ್ವಾಂಗವನ್ನೆಲ್ಲ ಪಾವನವೆನಿಸಿ ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಗುರುವಿನ ಚರಣಕಮಲಕ್ಕೆ ಯೋಗವೆಂದೆನಿಸುವ ಅರಿವೇ ಶ್ರದ್ಧಾ ಭಕ್ತಿಯಾಗಿದೆ ಅಂತ ಒಂದು ಸಣ್ಣ ನಮ್ಮ ಫಗು ಹಳಕಟ್ಟಿಯವರು ಇದನ್ನು ಬರೆದ್ರು. ಈಗ ಏನಾಗುತ್ತೆ, ನನಗೆ ಇದೇನು ಯಾಕೋ ತಿಳಿತಾ ಇಲ್ವಲ್ಲ, ಸತ್ಯ ಸನ್ಮಾರ್ಗದ ನಡವಳಿಕೆ ತಿಳಿಯಿತು, ಶಿವಜ್ಞಾನ ಅರ್ಥ ಆಯ್ತು, ಪಾಪವನ್ನು ಅಳಿಬೇಕಂತಾಯ್ತು, ಸರ್ವಾಂಗವನ್ನೆಲ್ಲ ಪಾವನ ಮಾಡ್ಬೇಕಾಯ್ತು. ಹಾಗಾದ್ರೆ ಇನ್ನು ಯಾಕೋ ಏನಿದೆ ಇದು ಅಂತ ಅಷ್ಟೊಂದು ಯಾಕೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಮತ್ತೆ ನಾವು ಅದಕ್ಕೆ ಏನ್ ಮಾಡ್ಬೇಕು, ವಚನಗಳನ್ನ ಹಿಡಿಬೇಕು, ಮತ್ತೆ ಯಾರು ಏನೇನು ಈ ಶ್ರದ್ಧಾ ಭಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು ಹೇಳ್ಬೇಕು, ಅಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆಧ್ಯಾತ್ಮಿಕ ಸಾಧನೆಯ ಪ್ರಥಮ ಹಂತದಲ್ಲಿರುವ ಸಾಧಕನು ಭಕ್ತನೆನಿಸಿಕೊಂಡರೆ ಆತನು ಪರಮನಿಗೆ ತೋರುವ ಭಕ್ತಿಯು ಶ್ರದ್ಧಾ ಭಕ್ತಿ ಅನ್ಸುತ್ತಾನೆ. ಏನಿದು ಶ್ರದ್ಧಾ ಭಕ್ತಿ ಅಂದಾಗ ಆಚಾರವುಳ್ಳವನೇ ಭಕ್ತನು. ಹೀಗಾಗಿ ಅದರ ಪ್ರಥಮ ಹಂತದ ಈ ಸಾಧಕನಿಗೆ ತಾನೇಕೆ ಈ ಆಚಾರಗಳನ್ನು ಮಾಡಬೇಕು ಅನ್ನೋದೇ ಗೊತ್ತಿರೋಲ್ಲ. ಆದ್ದರಿಂದ ಅವ್ರು ಏನ್ ಹೇಳಿದ್ರಂದ್ರೆ, ಗುರು ಹೇಳಿದದನ್ನ ಪ್ರಶ್ನಿಸದೆ, ಶಂಕಿಸದೆ, ಸಂಶಯ ಪಡದೆ, ಇಲ್ಲಿ ಬೇಕು ನೋಡಿ, ಇದು ಬೇಕು. ಗುರು ಹೇಳಿದದನ್ನ ಪ್ರಶ್ನಿಸದೆ, ಶಂಕಿಸದೆ, ಸಂಶಯ ಪಡದೆ ಶ್ರದ್ಧೆಯಿಂದ ಸಾಧನೆ ಮಾಡ್ತಾನೆ. ನಿಮಗೊಂದು ಘಟನೆ ಹೇಳ್ತೀನಿ, ಇಲ್ಲಿ ಲಕ್ಷ ಕೊಟ್ಟು ಕೇಳಿ. ಯಾವಾಗ ಶಿವಯೋಗಿ ಸಿದ್ದರಾಮೇಶ್ವರರು ಇಷ್ಟಲಿಂಗ ಧಾರಣೆಯ ದೀಕ್ಷೆಯನ್ನು ಪಡೆಯಬೇಕು ಅಂತ ನಮ್ಮ ಚನ್ನಬಸವಣ್ಣನವರ ಹತ್ರ ಬಂದ್ರು. ಅವರಿಬ್ಬರ ವಯಸ್ಸಿನ ಅಂತರ 20-30 ಅದು ಲೋಕವೇ ಬೆಲ್ಲದು. ಆದರೆ ಒಬ್ಬ ಕಿರಿಯ ಸಾಧಕನಿಂದ ಆ ಇಷ್ಟಲಿಂಗ ದೀಕ್ಷೆಯನ್ನ ತೆಗೆದುಕೊಳ್ಳು ಬಂದಾಗ ಎದುರುಗಡೆ ಇಬ್ರು ಕೂತ್ಕೊಂಡ್ರು. ಬೆಳಿಗ್ಗೆ ಸಿದ್ದರಾಮೇಶ್ವರ ಎದುರಿಗೆ ಚನ್ನಬಸವಣ್ಣನವರ ಎದುರಿಗೆ ಇಬ್ಬರು ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಇನ್ನೇನು ತೆಗಿಬೇಕು, ದೀಕ್ಷೆಯನ್ನ ನಮ್ಮ ಚನ್ನಬಸವಣ್ಣನವರು ಸಿದ್ದರಾಮೇಶ್ವರಿಗೆ ಕೊಡಬೇಕು ಅನ್ನುವಾಗ ಮೌನದಲ್ಲಿದ್ದ ನಮ್ಮ ಚನ್ನಬಸವಣ್ಣವರು ಅಲ್ಲೊಂದು ಕೆಲಸ ಮಾಡ್ತಿರ್ತಾರೆ. ಒಂದು ತಟ್ಟೆಯಲ್ಲಿ ಒಂದು ಲೋಟ ಇಟ್ಕೊಂಡಿರ್ತಾರೆ. ಆ ಲೋಟ ಖಾಲಿ ಇರುತ್ತೆ. ಒಂದು ಕಲಸ ತಗೊಂಡು, ನೀರಿನ ಕಲಶವನ್ನ ತೆಗೆದುಕೊಂಡು ಆ ಗ್ಲಾಸ್ಗೆ ನೀರು ಹಾಕ್ತಾ ಹೋಗ್ತಾರೆ. ಆ ಗ್ಲಾಸು ತುಂಬಿ ಹರಿದು ಎಲ್ಲ ಕೆಳಗಿಟ್ಟಿರೋ ತಾಟಿನಲ್ಲೆಲ್ಲ ಬೀಳೋಕ್ ಶುರು ಆಗುತ್ತೆ. ಆವಾಗ ನಮ್ಮ ಸಿದ್ದರಾಮೇಶ್ವರ್ ಅಂತಾರೆ, ಚನ್ನಬಸವಣ್ಣನವರೇ ನೋಡಿ, ನೀವು ಹಾಕ್ತಾ ಇರೋ ನೀರು ಆ ಗ್ಲಾಸನ್ನೆಲ್ಲ ತುಂಬಿ, ಲೋಟ ಎಲ್ಲ ತುಂಬಿ ಕೆಳಗೆ ಬೀಳ್ತಾ ಇದ್ದಾರೆ, ಸಾಕಲ್ಲ ಇನ್ನು ಅಂದ್ರು. ಅದಕ್ಕೆ ಚನ್ನಬಸವಣ್ಣನವರು ಕೊಟ್ಟ ಉತ್ತರ ಏನಂದ್ರೆ, ಸಿದ್ದರಾಮೇಶ್ವರಿಗೆ ನಾನು ನಿಮಗೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡ್ತಾ ಇದ್ದೀನಿ, ಆದರೆ ನಿಮ್ಮ ಮನಸ್ಸೆಂಬ ಲೋಟ ಖಾಲಿಯಾದರೆ ಮಾತ್ರ ನಾನು ಅದನ್ನ ಈ ಶಿವಜ್ಞಾನದಿಂದ ಇಷ್ಟಲಿಂಗ ದೀಕ್ಷೆಯಿಂದ ಅದನ್ನು ತುಂಬಬಹುದೇ ಹೊರತು ನಿಮ್ಮ ಲೋಟ ಇನ್ನು ತುಂಬೇ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕರ್ಮಯೋಗಿಯಾದ ಸಿದ್ದರಾಮೇಶ್ವರರು ಅಲ್ಲಿಯವರೆಗೆ ಸ್ಥಾವರ ಲಿಂಗದ ಪೂಜೆಯ ಆಧಾರಕ್ಕೆ ಒಂದು ಆರಾಧನೆ ಮಾಡ್ತಾ ಇದ್ರು. ಅದನ್ನ ತೆಗಿಬೇಕಾಗಿತ್ತು ಅವ್ರ ಮನಸ್ಸಿನಿಂದ ನಮ್ಮ ಅವಿರಳ ಜ್ಞಾನಿಗೆ. ಅದಕ್ಕೆ ನಾನು ನಿಮ್ಮ ಹತ್ರ
ಒಂದು ಕಳಕಳಿಯನ್ನು ಬೇಡ್ಕೊಳ್ತಾ ಇದ್ದೀನಿ. ಸಿದ್ದರಾಮೇಶ್ವರರೇ, ನೀವು ನಿಮ್ಮ ಮನಸ್ಸನ್ನ ಖಾಲಿ ಮಾಡಿಕೊಳ್ಳಿ. ನಿಮ್ಮ ಹೃದಯದಲ್ಲಿರುವ ಎಲ್ಲಾ ಈ ತನಕ ಏನೆಲ್ಲೂ ಅದು ಸ್ಥಾವರ ಲಿಂಗದ ಬಗ್ಗೆ ಅನ್ನಿ ಅಥವಾ ಶಿವಯೋಗದ ಬಗ್ಗೆ ಏನೇನು ಕಲ್ಪನೆಗಳಿಲ್ಲ, ಅವನ್ನೆಲ್ಲ ನೀವು ಖಾಲಿ ಮಾಡಿದರೆ ಮಾತ್ರ ನಾನು ಈ ಇಷ್ಟಲಿಂಗದ ಬಗ್ಗೆ, ಇಷ್ಟಲಿಂಗ ಧಾರಣೆಯ ಬಗ್ಗೆ, ಶತಸ್ಥಲಗಳ ಬಗ್ಗೆ, ಇಲ್ಲಿಯ ಶಿವಯೋಗದ ಬಗ್ಗೆ ನಾನು ಕುರಿತು ಹೇಳಬಲ್ಲನೇ ಹೊರತು ನಿಮ್ಮ ಮನಸ್ಸು ಈಗಾಗಲೇ ಆ ಸ್ಥಾವರ ಲಿಂಗದ ಆರಾಧನೆಯಿಂದ ತುಂಬಿಕೊಂಡಿದರೆ ನನಗೇನು ಮಾಡೋಕ್ಕಾಗಲ್ಲ ಅಂದ್ರು. ಆಗ ಅಲ್ಲಿ ಯಾರು ಗುರು? ಸಿದ್ದರಾಮೇಶ್ವರಿಗೆ ಚನ್ನಬಸವಣ್ಣನವರು ಗುರು. ಆಗ ಇದೇ ಬಂತು ನೋಡಿ, ಅಲ್ಲಿ ಏನಂದ್ರು ಸಿದ್ದರಾಮೇಶ್ವರರು? ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಹೇಳಿದದನ್ನ ಪ್ರಶ್ನಿಸದೆ, ಶಂಕಿಸದೆ, ಸಂಶಯ ಪಡೆದೆ ಶ್ರದ್ಧೆಯಿಂದ ಸಾಧನೆಯಲ್ಲಿ ತೊಡಗಿದ್ರು. ಇಷ್ಟಲಿಂಗ ದೀಕ್ಷೆಯನ್ನ ಒಬ್ಬ ಚಿಕ್ಕ ವಯಸ್ಸಿನ ನಮ್ಮ ಚನ್ನಬಸವಣ್ಣನವರಿಂದ ಮೊದಲೇ ಶಿವಯೋಗಿಯಾದ ಅದರಲ್ಲಿದ್ದ ಸ್ಥಾವರಲಿಂಗ ಆರಾಧಿಕರಾಗಿದ್ರು ಅವರು ದೀಕ್ಷೆ ತಗೊಂಡ್ರು. ತೆಗೆದುಕೊಳ್ಳೋದಂದ್ರೆ ಅಷ್ಟೇ ಅಲ್ಲ ರೀ. ಆದ್ದರಿಂದ ಶ್ರದ್ಧೆಯಿಂದ ಮಾಡುವ ಆಚಾರಗಳು, ಅವ್ರು ಏನೆಲ್ಲ ಹೇಳಿದ್ರಲ್ಲ ಪಂಚಾಚಾರಗಳ ಬಗ್ಗೆ, ಅವುಗಳನ್ನೆಲ್ಲ ಕಲಿತ್ಕೊಂಡ್ರು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು. ಅದು ಭಕ್ತ ಗುರು ಭಕ್ತ ಸಂಬಂಧ ಅದು. ಹೀಗಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು, ತನ್ನಲ್ಲಿರುವ ಭಕ್ತಿಯು ಶಿಥಿಲವಾಗಿದೆ, ಮನಸ್ಸು ಚಂಚಲವಾಗಿದ್ದರಿಂದ ಲಿಂಗ ಧ್ಯಾನದಲ್ಲಿ ನಿರತವಾಗಲು ನನಗೆ ಯಾಕೋ ಸಾಧ್ಯವಾಗ್ತಾ ಇಲ್ಲ, ನನ್ನ ದೇಹವು ಶಿವಯೋಗಕ್ಕೆ ಸ್ಪಂದಿಸದೆ ಅನೇಕ ರೀತಿಯ ಮಾನಸಿಕ ತುಮುಲುಗಳಿಗೆ ಒಳಗಾಗಿ ದುಷ್ಕರ್ಮಗಳನ್ನ ಮಾಡುತ್ತಿದೆ ಎಂಬ ಅರಿವಾಗಿ ಪಶ್ಚಾತ್ತಾಪ ಸಂಕಟಪಟ್ಟು ಅವುಗಳನ್ನ ತೊಡೆದು ಹಾಕಿ ಶಿವಯೋಗದಲ್ಲಿ ಸಾಗ್ಬೇಕಾಗ್ತಾ ಇದೆ. ಅವುಗಳನ್ನೆಲ್ಲ ಇಟ್ಕೊಂಡು ನಾನು ಪೂಜೆ ಮಾಡಬಹುದಾ ಇಷ್ಟಲಿಂಗ ಪೂಜೆಯನ್ನ? ಇಲ್ಲ. ಯಾಕೋ ಅದೆಲ್ಲ ಇದ್ರೆ ನನ್ನ ದೇಹ ಶಿವಯೋಗಕ್ಕೆ ಸ್ಪಂದಿಸೋದಿಲ್ಲ, ನನ್ನ ಭಕ್ತಿ ಚೂರಾಗುತ್ತೆ, ಅವಾಗ ಶಿಥಿಲವಾಗುತ್ತೆ. ಹೀಗಾಗಿ ಇಲ್ಲಿರುವ ಒಂದು ಪೃಥ್ವಿ ತತ್ವ ಅಂತ ಏನಿದೆಯಲ್ಲ, ಅದು ಜಟಿಲ, ಕಠಿಣ. ಆ ತತ್ವವು ಕ್ರಿಯಾಶಕ್ತಿಯ ಒಂದು ರೂಪವಾಗಿದೆ. ಅಂದ್ರೆ ಏನು? ನಾನು ಈ ಇಷ್ಟಲಿಂಗ ಪೂಜೆಯ ಆರಾಧನೆ ಮಾಡೋಕೆ ನನಗೆ ಶಕ್ತಿ ಯಾವುದು ಬೇಕಂದ್ರೆ ಇಷ್ಟಲಿಂಗ ಪೂಜೆ ಮಾಡೋದೇ ಒಂದು ಕ್ರಿಯೆ ತಾನೆ, ಅದಕ್ಕೆ ಕ್ರಿಯಾಶಕ್ತಿನೇ ಬೇಕಲ್ಲ. ಆ ಕ್ರಿಯಾಶಕ್ತಿಯು ಒಂದು ರೂಪವಾಗಿದೆ. ಯಾವುದು? ಆ ಪೃಥ್ವಿ ತತ್ವ. ಅವರೆಲ್ಲ ನೋಡಿ ಹೇಗೆ ಅಲ್ಲಿ ಪೃಥ್ವಿ ಕೊಟ್ರು, ಈ ಕ್ರಿಯಾಶಕ್ತಿ ಎಂಬ ಪದವನ್ನು ಹೇಗೆ ತಗೊಂಡು ಬಂದ್ರು, ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಇದರಿಂದ ರಚಿತವಾದ ನಮ್ಮಲ್ಲಿರುವ ಕರ್ಮೇಂದ್ರಿಯಗಳಿಂದ ನಾವು ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತೀವಿ. ಉದ, ಗುಹ್ಯ, ಪಾದ, ಪಾಣಿ, ವಾಕ್, ಇವು ಕರ್ಮೇಂದ್ರಿಯಗಳು. ಅನೇಕ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಏಕೆಂದ್ರೆ ಆ ಶಕ್ತಿಯು ಪ್ರಥಮದಲ್ಲಿ ಷಡೂರ್ಮಿಗಳಿಗೆ ಕಾರಣವಾಗಿದೆ. ಹಸಿವು, ನೀರಡಿಕೆ. ಈಗ ನೋಡಿ, ಹಸಿವು ಅಂದ ತಕ್ಷಣ ಏನಾಗುತ್ತೆ? ನಾವೇನ್ ಮಾಡ್ತೀವಿ? ಅಡುಗೆ ಮಾಡಕ್ ಶುರು ಮಾಡ್ತೀವಿ. ಅಡುಗೆ ಹೇಗ್ ಮಾಡ್ತೀವಿ? ಪಾನಿ ಹಸ್ತ ಬೇಕಲ್ವಾ? ನೀರಡಿಕೆ ಆಗಿದೆ, ನೀರ್ ಹುಡ್ಕೊಂಡು ಹೋಗ್ತೀವಿ. ಮತ್ತೆ ಕರಹಸ್ತದಲ್ಲಿ ಕೈಯಿಂದನೇ ನಡೆದು ಹೋಗ್ಬೇಕು, ಪಾದದಿಂದ ಆ ಲೋಟನ ತಗೊಂಡು ನೀರು ತಗೋಬೇಕು, ಅದು ಹಸ್ತದಿಂದ. ಅಂದ್ರೆ ಕರ್ಮೇಂದ್ರಿಯಗಳೇ ಬೇಕಿದಕ್ಕೆ. ಶೋಕ, ಅಳ್ತೀವಿ, ಕಣ್ಣು ವರ್ಷಕೊಳ್ತೀವಿ. ಇದೆಲ್ಲ ಮೋಹ, ಮುಪ್ಪು, ಮರಣ, ಇವೆಲ್ಲ ಷಡೂರ್ಮಿಗಳು. ಇವೆಲ್ಲ ಏನದಿವಲ್ಲ, ಇದು ನಮಗೆ ಆಧ್ಯಾತ್ಮಿಕವಾಗಿ ಶಿವಯೋಗದಲ್ಲಿ ಸಾಗಲು ಅಡ್ಡಿಯಾಗ್ತಾ ಇವೆ. ಅವುಗಳನ್ನ ಗೆಲ್ಲಲು ಶರಣರು ನಮಗೆ ಉಪಾಯಗಳನ್ನು ಸೂಚಿಸ್ತಾರೆ. ಈ ಹಸಿವು, ನೀರಡಿಕೆ, ಶೋಕ, ಮೋಹ, ಮುಪ್ಪು ಮತ್ತು ಮರಣ, ಇದನ್ನ ಹೇಗೆ ಅವರು ಮಾಡಿಕೊಂಡ್ರು ನೀವು ಅರ್ಥ ಮಾಡಿಕೊಳ್ಳಿ. ಈಗ ಒಂದು ಉದಾಹರಣೆ, ಬೊಂತಾದೇವಿ ಯಾರು? ಮಾರಯ್ಯನವರು ತಂಗಿ. ತಂಗಿ. ಅವಳ ವಚನಾಂಕಿತದ ಹೆಸರೇನು? ಬಿಡಾಡಿ. ಈಗ ನೋಡಿ, ಅವಳು ಕಾಶ್ಮೀರದಿಂದ ತನ್ನ ಅಣ್ಣ ಅತ್ತಿಗೆ ಬರೋಕ್ಕಿಂತ ಮುಂಚೆನೆ ಅವಳು ನಡೀತಾ ಬಂದಳು ಕಾಶ್ಮೀರದಿಂದ. ಅವಳು ಕೂಡ ದಿವ್ಯ ದಿಗಂಬರಿಯಾಗೇ ಬಂದವಳು, ಅಕ್ಕ ಮಹಾದೇವಿ ತರ. ಆದರೆ ನಡು ಪರಮನೇ ಒಂದು ವೇಷಧಾರಣೆ ಮಾಡಿಕೊಂಡು ಬಂದು, ನನಗೊಂದು ನೀನು ಅವನು ದಿಗಂಬರನಾಗೇ ಬರ್ತಾನಂತ, ಅದೆಲ್ಲ ಪುರಾಣದ ಕತೆ ಇರ್ಲಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಏನಿದೇನಂದ್ರೆ, ನನಗೂ ಬಟ್ಟೆ ಇಲ್ಲ, ನೀನು ಬಟ್ಟೆ ಹಾಕೊಂಡಿಲ್ಲ, ನನಗೇನಾದ್ರೂ ಬಟ್ಟೆ ಮಾಡು ಅಂದಾಗ ಅವಳು ಚಿಂದಿಯಾದ ಬಟ್ಟೆಗಳನ್ನ ಹೊಲೆದು ಕವದಿಯನ್ನ, ಅಂದ್ರೆ ಕವದೆಯನ್ನ ಹೊಲೆದು ಕೊಟ್ಲು. ಅದನ್ನ ಪರಮ ಸ್ವೀಕರಿಸದೆ ಅವಳು ನೀನು ಹಾಕೊಳ್ಳಮ್ಮ ಅಂತ ಅವಳಿಗೆ ಕೊಟ್ಟು, ಇಡೀ ಕಲ್ಯಾಣಕ್ಕೆ ಬಂದ ನಂತರವೂ ಕೂಡ ಅವಳು ಆ ಕವದಿಯನ್ನ ಹೊಲೆದು ಎಲ್ಲ ಬಡಬಗ್ಗರಿಗೆ ಕೊಡೋದೇ ಅದೇ ಕಾಯಕದಲ್ಲಿ ಅವಳು ಇರ್ಲಿ. ಆದ್ರೆ ನಾನು ಹೇಳೋದೇನಂದ್ರೆ, ಈ ಶರಣೆಯರು ಧೂಪದ ಗೊಗ್ಗವೇ ನಡ್ಕೊಂಡು ಬಂದ್ಲು ಕೇರಳದಿಂದ, ನಮ್ಮ ಬೊಂತಾದೇವಿ ಬಂದ್ಲು, ಅಕ್ಕ ಮಹಾದೇವಿ ತಾಯಿ ಗುರುಮಾತೆಯವರು ಬಂದ್ರು. ಇವ್ರಿಗೆಲ್ಲ ಯಾಕೆ ಹಾಗಾಯ್ತಂದ್ರೆ, ಅಂಗದಾಪ್ಯಾಯದ ಬದಲು ಇಂಗದಾಪ್ಯಾಯ ಬಯಸ್ಕೊಂಡ್ರು.
ಹೀಗಾಗಿ ಆ ಲಿಂಗದ ಅಪ್ಯಾಯ, ಲಿಂಗದ ಮೇಲೆ ಎಷ್ಟೊಂದು ಪ್ರೀತಿಯನ್ನ ಬೆಳೆಸ್ಕೊಂಡ್ರೆ ಅಂದ್ರೆ ಹಸಿವನ್ನ, ಪಾದೋದಿಕ ಕುಡಿಯುವ ಮೂಲಕ ನಿರಡಿಕೆಯನ್ನ. ನೋಡಿ ಶಬ್ದಗಳನ್ನ. ಲಿಂಗವನ್ನ ಆನಂದಾಶ್ರಗಳು ಬೀಳುವವರೆಗೆ ಪೂಜಿಸಬೇಕು ಅಂತ ನಾನು ಮೇಲಿನ ಮೇಲೆ ನಿಮ್ಗೆ ಯಾಕೆ ಕೇಳ್ಕೊಳ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿಯವರೆಗೆ ನೀವು ನಿಮ್ಮ ಬೇಡಿಕೆಗಳನ್ನ, ನಿಮ್ಮ ಇಷ್ಟಗಳನ್ನ ಆ ಲಿಂಗದಲ್ಲಿ ಆನಂದಾಶ್ರಗಳು ಬೀಳುವವರೆಗೆ ಆತನ ಪೂಜಿಸೋದಿಲ್ವೋ, ಅಲ್ಲಿಯವರೆಗೆ ನಮ್ಮ ಇಷ್ಟಾರ್ಥಗಳು ಪೂರೈಕೆ ಆಗೋಲ್ಲ. ಲಿಂಗವನ್ನ ಆನಂದಾಶ್ರಗಳು ಬೀಳುವವರೆಗೆ ಪೂಜಿಸಿ ಏಕಾಗ್ರತೆಯಿಂದ ಅದನ್ನು ನೋಡಿದ್ರೆ ಅವರು ನಿರೀಕ್ಷಣೆ ಮಾಡಿದ್ರೆ ಶೋಕವೋ ಹೋಗುತ್ತದೆ. ಬಂಧು ಮೋಹಿಯಾಗುವ ಮೊದಲು ಲಿಂಗ ಮೋಹಿಯಾದ್ರಲ್ಲ ಅವರು. ಯಾಕೆ ವಾಪಸ್ ಹೋಗ್ಬಾರ್ದಾಗಿತ್ತವರು? ಆ ಬಂತಾದೇವಿ ಅಷ್ಟೊಂದು ದೂರ ಕಾಶ್ಮೀರದಿಂದ ಬರುವಾಗ ವಾಪಸ್ ಹೋಗ್ಬೋದಾಗಿತ್ತಲ್ಲ. ಎಷ್ಟೊಂದು ಕಾಡು ಮೇಡುಗಳು ಹಾದಿಯಲ್ಲಿ, ಎಷ್ಟೊಂದು ಕಷ್ಟ ನಷ್ಟಗಳು. ಯಾಕೆ ತಾಯಿಯವರು ಕೂಡ ಹಸಿವಾದರೆ ಭಿಕ್ಷಾನ್ನಗಳು ಉಂಟು, ಕೆರೆ ಬಾಳ್ಳೆ ಹಾವು ಬಾವಿಗಳಂತ ಇಂಥ ವಚನಗಳನ್ನ ಬರ್ತಾ ನಡೆದ್ರು ನಡೆದ್ರು ನಡೆದ್ರು. ಎಲ್ಲಿ ಶಿವಮೊಗ್ಗ, ಎಲ್ಲಿ ಬಸವ ಕಲ್ಯಾಣ, ಹೋದ್ರು ನಡೆದ್ರು ನಡೆದ್ರು. ಯಾಕಂದ್ರೆ ಬಂಧು ಮೋಹಿಯಾಗುವ ಬದಲು ಲಿಂಗ ಮೋಹಿಯಾದ್ರಿ ಅವರು. ಮೋಹವನ್ನ ಬಿಟ್ಬಿಟ್ರು. ತನ್ನ ಕರ್ಣಗಳೆಲ್ಲವೂ ಲಿಂಗದ ಕರ್ಣಗಳೆಂದು ತಿಳಿದ್ರು. ಮುಪ್ಪನ್ನ ಲಿಂಗದಲ್ಲಿ ಐಕ್ಯವಾಗುವ ಮೂಲಕ ಮರಣವನ್ನ ನಾವು ಗೆಲ್ಲಬಹುದು. ಅದಕ್ಕೆ ಇಲ್ಲಿ ಮರಣ ಅನ್ನೋ ಶಬ್ದ ಉಪಯೋಗಿಸಬಾರ್ದು. ಲಿಂಗೈಕ್ಯ ಅಂತಾನೆ ನಾವು ಮಾತಾಡೋದು ಯಾವಾಗ್ಲೂ. ಅದೇ ಒಂದು ಸೂಕ್ತವಾದ ಶಬ್ದ. ಅದನ್ನ ಬಿಟ್ಟು ನಾವು ಮಾತಾಡಬಾರ್ದು. ಲಿಂಗೈಕ್ಯ, ಅದನ್ನು ಗೆದ್ರು ಅಂತ. ಅದಕ್ಕೆ ತನ್ನ ಕರ್ಮೇಂದ್ರಿಯಗಳನ್ನ ಲಿಂಗಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಮಾತ್ರ ಬಳಸುವ ಮೂಲಕ ಕ್ರಿಯಾಶಕ್ತಿಯನ್ನ ಶ್ರದ್ಧಾಭಕ್ತಿಯನ್ನಾಗಿ ಪರಿವರ್ತಿಸಬಹುದು ಬಂಧುಗಳೇ. ಹೀಗಾಗಿ ನನಗೆ ದೇವರು ಕೊಟ್ಟಿದ್ದಾನೆ ಕರ್ಮೇಂದ್ರಿಯಗಳನ್ನ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಕಾರ್ಯಗಳಿಗೆ, ಎಲ್ಲಿ ಹೋಗಬಾರದಲ್ಲಿ ನಾನು ಹೋಗೋದು, ಏನು ಮುಟ್ಟಬಾರದು ಅದನ್ನು ಮುಟ್ಟೋದು, ಈ ತರ ಎಲ್ಲ ಮಾಡಿದ್ರೆ ನನ್ನ ಕರ್ಮೇಂದ್ರಿಯಗಳನ್ನ ಅವನು ಯಾಕೆ ಕೊಟ್ಟ ಅಂದ್ರೆ ಇಷ್ಟಲಿಂಗ ಪೂಜೆಗಾಗಿಯೇ ಅವನು ಕೊಟ್ಟಿದ್ದರಿಂದ ಅದರಲ್ಲಿ ನಿರತನಾಗೋಗ್ಬಿಟ್ಟು ನಾನು ಬೇರೆ ಏನೇನೋ ಮಾಡ್ತಾ ಹೋದ್ನಲ್ಲ. ಯಾವಾಗ ನನ್ನ ಕರ್ಮೇಂದ್ರಿಯಗಳನ್ನ ಈ ಪವಿತ್ರವಾದ ಇಷ್ಟಲಿಂಗ ಪೂಜೆಗೆ ನಾನು ಮೀಸಲಿಟ್ಟಾಗ ಆವಾಗ ಏನಾಗುತ್ತೆ, ನನ್ನಲ್ಲಿರುವ ಕ್ರಿಯಾಶಕ್ತಿ ಶ್ರದ್ಧಾಭಕ್ತಿಯಾಗಿ ಪರಿವರ್ತಿಸಬಹುದು ಅಂತಿದ್ದಾರೆ. ಅಂದ್ರೆ ಏನು? ಪ್ರಯೋಗ. ಪರಿವರ್ತಿಸಬಹುದು, ಪರಿವರ್ತಿಸದೇ ಇರಬಹುದು ಅಂತಾನೂ ಇದೆ. ಹೀಗಾಗಿ ನನ್ನ ಮೇಲೆ ಇದೆ ಅದು. ನನ್ನ ಕರ್ಮೇಂದ್ರಿಯಗಳನ್ನ ನಾನು ಏನ್ ಮಾಡ್ಬೇಕು? ಕ್ರಿಯಾಶಕ್ತಿಯನ್ನ ಶ್ರದ್ಧಾಭಕ್ತಿಯನ್ನಾಗಿ ಮಾಡ್ಬೇಕಂದ್ರೆ ಕರ್ಮೇಂದ್ರಿಯಗಳನ್ನ ಇಷ್ಟಲಿಂಗ ಪೂಜೆಗೆ ನಾನು ಸಮರ್ಪಣೆ ಮಾಡಬೇಕು. ಅವು ಪರಮನು ನನಗೆ ಕರ್ಮೇಂದ್ರಿಯಗಳನ್ನ ಕರುಣಿಸಿದ್ದಾನೆ ಹೊರತು ಅವನ ಸೇವೆಗಾಗಿಯೇ ಆ ಕರ್ಮೇಂದ್ರಿಯಗಳನ್ನ ನಾನು ಮೀಸಲಾಗಿಟ್ಟಿದ್ದೇನೆ ಎಂಬ ಭಾವನೆಯಲ್ಲಿ ನಾನೇನಾದ್ರೂ ಇದ್ರೆ ಕ್ರಿಯಾಶಕ್ತಿ ಶ್ರದ್ಧಾಭಕ್ತಿಯಾಗಿ ಆಗಿಬಿಡುತ್ತದೆ. ಹೀಗೆ ಸತ್ಯ ಸನ್ಮಾರ್ಗದ ನಡವಳಿಕೆಯನ್ನ ಶಿವಯೋಗದ ಶಿವಜ್ಞಾನದಿಂದ ಅರಿತು ಪಾಪವನ್ನಳಿದು ಕೇವಲ ಪುಣ್ಯವನ್ನೇ ಮಾಡುವಂತಹ ಸದ್ಗುಣಿಗಳ ಅಂತರಂಗದೊಳಗೆ ಪುಷ್ಪದೊಳಗೆ ಪರಿಮಳ ಬೆರೆಸಿದಂತೆ ಸರ್ವಾಂಗವನ್ನೆಲ್ಲವನ್ನ ಪಾವನವೆಂದೆನಿಸುವ ಆಗ್ಲೇನ್ ಬಂತಲ್ಲ, ಆವಾಗ ಅದು ಶ್ರದ್ಧಾಭಕ್ತಿ ಆಗ್ತಾ ಇದೆ ಅಂತ ಇದೆ. ಇನ್ನೊಂದು ಭಕ್ತಿ ನೆಕ್ಸ್ಟ್, ನೈಷ್ಠಿಕ ಭಕ್ತಿ ಅಥವಾ ನೈಷ್ಠಿಕ ಭಕ್ತಿ. ಇದು ಯಾವ ಸ್ಥಳದಲ್ಲಿ ಬರ್ತಾ ಇದೆ? ಮಹೇಶ ಸ್ಥಳ. ಇಲ್ಲಿ ದೀಕ್ಷಾ ಗುರುವಿಗೆ ತನುವು ಕೊಟ್ಟು, ಶಿಕ್ಷಾ ಗುರುವಿಗೆ ಮನವು ಕೊಟ್ಟು, ಮೋಕ್ಷ ಗುರುವಿಗೆ ಧನವ ಕೊಟ್ಟು ಅವರ ಅಂತಃಕರಣದಿಂದ ತ್ರಿವಿಧ ಲಿಂಗವ ಪ್ರತ್ಯಕ್ಷಿಸಿ ಆ ಲಿಂಗದೊಳಗೆ ತನುವ ನಿಲ್ಲಿಸುವಂತಹ ಅರಿವೇ ಈಗ ನೈಷ್ಠಿಕ ಭಕ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಮತ್ತೆ ಅರ್ಥ ಮಾಡ್ಕೊಳ್ಳೋದು. ಶಿವಯೋಗದ ಪಥದಲ್ಲಿರುವ 2ನೇ ಹಂತದ ಸಾಧಕನಿಗೆ ಮಹೇಶನು ಅಂತಾರೆ, ಮಹೇಶ್ವರನು ಅಂತಾರೆ. ಅದ್ ನಾವು ದಿನನಿತ್ಯ ನಮ್ಮ ಸ್ವಾನುಭವದ ನೆಲೆಯ ವಚನ ನಿರ್ವಚನದಲ್ಲಿ ನೋಡ್ತಾ ಇದೀವಿ. ಇಲ್ಲಿ 2ನೇ ಸ್ಥಳದಲ್ಲಿ ಬಂದಾಗ ಈ ಭಕ್ತಿಗೆ ನಿಷ್ಠಾಭಕ್ತಿ ಅಂದ್ರು, ಅಲ್ಲಿ ಶ್ರದ್ಧಾಭಕ್ತಿ ಅಂದ್ರು, ಇಲ್ಲಿ ನಿಷ್ಠಾಭಕ್ತಿ ಅಂದ್ರು. ಶ್ರದ್ಧಾಭಕ್ತಿಗೆ ಜ್ಞಾನದ ಆಧಾರ ಇರಲ್ಲ. ಅಂದ್ರೆ ಏನು? ಶ್ರದ್ಧೆಯಿಂದ ಈಗ ನೋಡಿ, ಒಬ್ಬ ಹಳ್ಳಿಗ ಅವನ್ಗೇನು ಶಿವಯೋಗದ ಬಗ್ಗೆ ಗೊತ್ತಿಲ್ಲ, ಈ ಸ್ಥಳಗಳ ಬಗ್ಗೆ ಗೊತ್ತಿಲ್ಲ, ಅವನ್ಗೇನು ಜ್ಞಾನ ಇಲ್ಲ. ಅವ್ನ್ ನಾವು ಕಲಿಸ್ತೀವಿ, ಇಷ್ಟಲಿಂಗ ಪೂಜೆ ಇಟ್ಕೊಂಡು ನೀನ್ ನಿರೀಕ್ಷೆ ಮಾಡ್ಬೇಕು, ಅದು ಯಾಕೆ ಏನು ಅವ್ನು ಕೇಳಲ್ಲ, ನಾವು ಹೇಳಲ್ಲ, ಅದು ಜ್ಞಾನ. ಶ್ರದ್ಧಾಭಕ್ತಿಗೆ ಅಂದ್ರೆ ಶ್ರದ್ಧೆಯನ್ನು ನಾವು ಕಲಿಸ್ತೀವಿ ಮೊದ್ಲು. ಭಕ್ತನು ಅಲ್ಲಿ ಏನ್ ಮಾಡ್ತಾನೆ, ಹಾಗಾಗಿ ಗುರು ಬೋಧಿಸುವುದನ್ನ ಶ್ರದ್ಧೆಯಿಂದ ಪಾಲಿಸ್ತಾನೆ. ಅವನು ಕೇಳಲ್ಲ, ಆಗ್ಲೇ ಹೇಳಿದನು, ಶಂಕಿಸೋಲ್ಲ, ಆತ ಪ್ರಶ್ನೆ ಕೇಳಲ್ಲ, ಅವನ್ ಗುರು ಏನ್ ಹೇಳ್ತಾನೋ ಅದು. ಅಲ್ಲಿ ಏನಾಗುತ್ತೆ, ಇವಾಗ ಅವನ್ಗೆ ಇನ್ನೂ ಶಿವಜ್ಞಾನ ಸಿಕ್ಕಿಲ್ಲ, ಅದರಿಂದ ಸ್ವಲ್ಪ ಶಿಥಿಲ ಇರುತ್ತೆ. ಈಗ ಮುಂದೆ ಬರೋ ಮಾತನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿ. ಸ್ವಲ್ಪ ಅದು ಶಿಥಿಲವಾಗಿರೋದ್ರಿಂದ, ಇನ್ನು ಭಕ್ತ ಸ್ಥಳದಲ್ಲಿ ಅವನು ಹೆಜ್ಜೆನೇ ಇಟ್ಟಿರೋದ್ರಿಂದ ಸುಮ್ನೆ ಒಂದು ಹೆಜ್ಜೆ ಇಟ್ಟಿದ್ದಾನ ಅಷ್ಟೇ. ಮುಂದೆ ಹೋಗುತ್ತಾನೋ, ಅಲ್ಲಿಯೇ ಉಳಿತಾನೋ, ಇಲ್ಲ ಅಲ್ಲಿಂದನೂ ಜಾರಿ ಬೀಳ್ತಾನೋ, ಯಾವುದೇ ಸಣ್ಣ ಪ್ರಚೋದನೆಯೂ ಕೆಡಿಸಬಹುದಾಗಿದೆ. ಇಷ್ಟಲಿಂಗ ಪೂಜೆ ಅದೇನ್ರಿ, ಬೆಳಗ್ಗೆ ಕೂತ್ಕೋಬೇಕಂತೆ, ಅದನ್ನ ಹಿಡ್ಕೊಂಡು ಕೂಡಿರ್ಬೇಕಂತೆ, ಆ ಬೆಳಕು ಕಾಣಿಸುತ್ತಂತೆ, ಇದು ಯಾರು ನೋಡಿದಾರ್ರಿ ಆ ಬೆಳಕು? ನಂಗಂತೂ ನಿದ್ದೆ ಬರುತ್ತೆ.
ಅದೇನ್ ಹೇಳ್ತಾರ್ರಿ ಅವ್ರು ಡಾಕ್ಟರ್? ಕೈಯಲ್ಲಿ ಹಿಡ್ಕೊಂಡು ಕೂಡಿರ್ಬೇಕಂತೆ, ತಾಸು ಗಂಟ್ಲೆ ಕೂಡಿರ್ಬೇಕಂತೆ, ಕಾಲ್ ಜೋಮ್ ಬರುತ್ತೆ, ನಿದ್ದೆ ಬಂದಂಗಾಗುತ್ತೆ. ಒಂದಿನಾನು ಅಲ್ಲಂತೆ, ಸಮಯ ಸಿಕ್ಕಾಗೂ ಮಾಡ್ಕೊ ಅಂತ ಹೇಳ್ತಾರೆ, 3 ಸಾರಿನೂ ಮಾಡ್ಕೊ ಅಂತಾರೆ, ಕಷ್ಟ ಬಂದಾಗೂ ಮಾಡ್ಕೊ ಅಂತಾರೆ. ಇದೆಲ್ರಿ? ಆರಾಮಾಗಿ ಯಾವುದೋ ಒಂದು ದೇವಾಲಯಕ್ಕೆ ಹೋಗಿ ಒಂದು 10 ತೆಂಗಿನಕಾಯಿ ಹೊಡಿಸಿ, ನನ್ನ ಇಷ್ಟಾರ್ಥಗಳನ್ನು ನೀನು ಪೂರೈಸುವಂತ ಹೇಳಿ ಒಂದು 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ನನ್ಗೇನ್ ಬೇಕೋ ಅದನ್ನೆಲ್ಲ ಕೊಡೋ ಅನ್ನೋದು ಎಷ್ಟೊಂದು ಸರಳವಾಗಿದೆ. ಇದೆಲ್ರಿ? ಇದನ್ನ ಹೇಳಿದ್ದಾನೆ. ಅದ್ ಕೂತ್ಕೋಬೇಕಂತೆ ಕೆಳಗಡೆ, ಅದ್ ಹಿಡ್ಕೋಬೇಕಂತೆ, ಅದ್ ಮಾಡ್ಬೇಕಂತೆ, ಇದ್ ಮಾಡ್ಬೇಕು. ಯಾವುದೇ ಸಣ್ಣ ಪ್ರಚೋದನೆಯು ಕೆಡಿಸಬಹುದಾಗಿದೆ. ಅಂಥದ್ರಲ್ಲಿ ಈಗ ಪ್ರವೇಶ ಮಾಡಿದ್ದಾನೆ ಭಕ್ತ ಸ್ಥಳಕ್ಕೆ. ಅಂಥದ್ರಲ್ಲಿ ಏನಾದ್ರೂ ಮನೆಯಲ್ಲಿ ಅವನಿಗೆ ಒಂದು ದೊಡ್ಡ ಅನಾಹುತ ಘಟನೆ ಏನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಇನ್ನೂ ಮುಗಿದೋಯ್ತು. ಈ ಇಷ್ಟಲಿಂಗ ಪೂಜೆಯನ್ನೇ ಬೇಡ. ಆದ್ದರಿಂದ ಅಂತಹ ಪ್ರಚೋದನೆಗಳಿಗೆ ಒಳಗಾಗದಂತೆ ಭಕ್ತನು ಬಹಳ ಎಚ್ಚರದಿಂದ ಇರಬೇಕಲ್ಲದೆ ತನ್ನ ಶ್ರದ್ಧೆಯನ್ನು ನಿಷ್ಠೆಯನ್ನಾಗಿ ಬೆಳೆಸಿಕೊಳ್ಳಬೇಕು. ಈ ಸ್ಥಳ ಇಂಥ ಸ್ಥಳ ಅಲ್ಲ. ಅದಕ್ಕೆ ವೀರ ಮಾಹೇಶ್ವರ ಅಂತ ಕರೀತಾರೆ. ನೀವು ವೀರರಾಗ್ಬೇಕಿಲ್ಲಿ. ನಿಷ್ಠೆಯನ್ನ ಬೆಳೆಸ್ಕೊಳ್ಬೇಕ್ರಿ. ನಿಷ್ಠೆ ಅನ್ನೋದು ನಾಯಿ ಪ್ರಾಣಿಗೆ ಸಿಂಡಿಕೇಟ್ ಬ್ಯಾಂಕ್ನವ್ರು ಇಟ್ಟಿರ್ತಾರೆ ನೋಡಿ ನಿಷ್ಠೆ. ಆ ನಾಯಿ ನೀವು ಹೊಡೀರಿ, ಬಳಿರಿ, ಕೋಲ್ನಿಂದ ಬಳಿರಿ, ಏನೇ ಮಾಡಿ ಅದು ಮತ್ತೆ ನನ್ನ ಮನೆ ಮುಂದೆನೆ ಬರುತ್ತೆ. ಯಾಕಂದ್ರೆ ನಾನು ಹಾಕೋ ರೊಟ್ಟಿ, ನಾನು ಹಾಕೋ ಅನ್ನಕ್ಕೆ ಅದು ಬಂದೇ ಬರುತ್ತೆ. ಮನೆಯನ್ನು ಕಾಯುತ್ತೆ. ನಿಷ್ಠೆಗೆ ಅದು ಹೆಸರು. ಆ ತರದ ನಿಷ್ಠೆ ಬೇಕು ನೋಡಿ. ಯಾವುದೇ ಪ್ರಚೋದನೆಗೆ ನಾನು ಒಳಕೋಗೋದಿಲ್ಲ. ಆ ಲಿಂಗ ಪೂಜೆ ಹಾಗೆ ನಾನು ಅದನ್ನ ಬಿಡೋಕ್ ಆಗೋಲ್ಲ ರೀ. ಯಾಕೋ ಇವತ್ತು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಿದ್ರೆ ನನ್ಗೇನೋ ಸಂಕಟ, ತಲೆಮಳ, ತವಕ, ತಲ್ಲನ ಹಾಗ ಅನ್ಸ್ಕಂದ ಆ ಭಾವನೆಗಳು ಬರ್ತಾ ಇದ್ರಿ. ನೀವು ಮಹೇಶನ ಅನ್ಸ್ಕೊಳ್ತಾ ಇದ್ರಿ. ಮಹೇಶ ಎಂಬ ಪದಕ್ಕೆ ಒಂದು ನಿಘಂಟುವನ್ನು ತೆಗೆದು ನೋಡಿದ್ರೆ ನೀವು ನಿಯಂತ್ರಕ ಅಂತ ಒಂದು ಅರ್ಥ ಇದೆ ಅದಕ್ಕೆ. ಮಹೇಶ ಅನ್ನೋದು ಮಹಾ ಈಶ ಮಹೇಶ. ಯಾವ ಸಂಧಿ? ಮಹಾ ಅಧಿಕೀಶ ಮಹೇಶ. ಯಾವ ಸಂಧಿ ಇದು? ಯಾರಾದ್ರಿಗೂ ವ್ಯಾಕರಣ ಗೊತ್ತಾ? ಮಹಾ ಅಧಿಕೀಶ ಮಹೇಶ ಯಾವ ಸಂಧಿ? ಲೋಪಸಂಧಿ ಸರ್. ಗುಣಸಂಧಿನೋ ಲೋಪಸಂಧಿನೋ? ಲೋಪಸಂಧಿ. ಗುಣಸಂಧಿ ಅನಿಸ್ತಾ ಇದೆ ನನಗೆ, ಅದಕ್ಕಂದೆ. ಇರ್ಲಿ, ಈಕಾರ ಬಂದ್ರೆ ಗುಣಸಂಧಿ ಬರ್ತದೆ. ಗುಣಸಂಧಿ ಅಂತ ಅನಿಸ್ತಾ, ಅದಕ್ಕೆ ಅಂದೆ. ಸೊ ಈ ಮಹೇಶ ಎಂಬ ಪದಕ್ಕೆ ನಿಯಂತ್ರಣ. ಮಹೇಶ ಇಲ್ಲಿ ಏನ್ ಮಾಡ್ಬೇಕು? ತನ್ನ ಇಂದ್ರಿಯಗಳನ್ನ ನಿಗ್ರಹಿಸಬೇಕು. ಏನು ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕಂದಾಗ ಇಷ್ಟಲಿಂಗದ ಕಡೆ ನಾನು ನೋಡ್ಬೇಕಲ್ವೇ? ಅದ್ ಬಿಟ್ಟು ಏನ್ ಮಾಡುತ್ತೆ ಕಣ್ಣು? ಇಷ್ಟಲಿಂಗವನ್ನ ಬಿಟ್ಟು ಕೈಯಲ್ಲೇನೋ ಇಷ್ಟಲಿಂಗವನ್ನ ಇಟ್ಕೊಂಡಿದೀನಿ. ನನ್ನ ದೃಷ್ಟಿ ಸ್ವಲ್ಪ ಏನೋ ಸಪ್ಪಳ ಆಯ್ತು, ಆ ಗೋಡೆ ಮೇಲೆ ಅಲ್ಲಿ ನೋಡೋದು, ಅಲ್ಲೇನೋ ಶಬ್ದ ಆಯ್ತು, ಆ ಕಡೆ ನೋಡೋದು. ಇಷ್ಟಲಿಂಗದ ಕಡೆ ನಾನು ನೋಡ್ತಾನೆ ಇಲ್ವೇ? ಕಣ್ಣನ್ನ ಮೊದಲು ಕಣ್ಣುಗೆಟ್ಟನ್ನಗಳು ಎತ್ತಬಲ್ಲರಯ್ಯ ಅಂತ ನಮ್ಮ ಇವರು ಅಲ್ಲಂ ಪ್ರಭುದೇವರು ನಮ್ಗೆ ಬೈದ್ರಲ್ಲ. ಕಣ್ಣುಗೆಟ್ಟನ್ನಗಳು. ನಾವು ಯಾವಾಗ ಇಷ್ಟಲಿಂಗವನ್ನ ಸತತವಾಗಿ ನಾನು ನೋಡೋದಿಲ್ವೋ ನಮಗೇನಂತಾರೆ ಅವರು? ಕಣ್ಣುಗೆಟ್ಟನ್ನಗಳು ಅಂತ ಕರೆದಿದ್ದಾರೆ ನಮ್ಮನ್ನ. ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ಬೇಕಲ್ಲ. ಆ ಕಣ್ಣು ಇಷ್ಟಲಿಂಗವನ್ನ ಬಿಟ್ಟು ಏನು ನೋಡಬಾರದು. ಕಿವಿಯಲ್ಲಿ ನಾನು ಅನುರಣಿಸುತ್ತಿರುವ, ನಾನು ಪಠಿಸುತ್ತಿರುವ ನಮಃ ಶಿವಾಯ ಓಂ ಬಸವ ಅನ್ನಿ, ಅಥವಾ ಓಂ ಆಚಾರಲಿಂಗಾಯ ನಮಃ, ಈ ತರದ ಇಲ್ಲಿ ಬರುವ ಗುರುಲಿಂಗಾಯ ನಮಃ ಅಂತ ನಾನು ಏನ್ ಅಂತಿದ್ದೀನೋ ಅದನ್ನೇ ನನ್ನ ಶ್ರೋತ್ರ, ನನ್ನ ಶಬ್ದ, ನನ್ನ ಇದು ಆಗ್ಬೇಕಲ್ಲ, ನನ್ನ ಕಿವಿ ಅದನ್ನೇ ಕೇಳ್ಬೇಕು. ಮತ್ತೇನು ಅಲ್ಲಿ ಕೇಳಬಾರ್ದು. ಅದೇ ನನ್ನ ಕಿವಿಯಲ್ಲಿ ಸದಾ ಮೊರೀತಾ ಇರಬೇಕು. ಮತ್ತೆ ನನ್ನ ಕರಹಸ್ತದಲ್ಲಿ ಆ ಇಷ್ಟಲಿಂಗ ಇದೆಯಲ್ಲ, ಅದು ಸ್ಪರ್ಶ ಎಷ್ಟೊಂದು ಆ ಲಿಂಗ, ಆ ಕರಹಸ್ತ ಮೇಲ್ಮುಖವಾಗಿ ನಾನು ಅದನ್ನ ಇಟ್ಕೊಂಡಿರೋದ್ರಿಂದ ನನ್ನ ಆ ಕುಂಡಲಿನಿ ಶಕ್ತಿಯನ್ನಿ ಅಥವಾ ಶಿವಶಕ್ತಿ ಈ ಕರಹಸ್ತವನ್ನ ಮೇಲ್ಮುಖವಾಗಿ ನಾನು ಆ ಇಷ್ಟಲಿಂಗವನ್ನ ನಿರೀಕ್ಷಣೆ ಮಾಡ್ತಾ ಇರೋದ್ರಿಂದ ಆ ಶಿವಶಕ್ತಿ ಕೂಡ ಮೇಲೆ 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 ಹರಿತಾ ಇದೆ. ಈಗ ಮೇಲ್ಕಡೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಎಲ್ಲಾ ಇಂದ್ರಿಯಗಳನ್ನ ಹೀಗ್ ಮಾಡ್ಬೇಕು ನೋಡಿ. ಕಣ್ಣು, ಕಿವಿ, ಮೂಗು, ಯಾವುದೇ ಇಂದ್ರಿಯ ಇರಲಿ, ನೀವು ಇವಾಗ ಇಲ್ಲಿ ನನ್ನ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಹಾಗೆ ಜ್ಞಾನೇಂದ್ರಿಯಗಳನ್ನ ನಾನು ಈ ಮಹೇಶ ಸ್ಥಳದಲ್ಲಿ ಅತ್ಯಂತ ನಿಷ್ಠೆಯಿಂದ, ಲಿಂಗದಲ್ಲಿ ನಿಷ್ಠೆ ಇದ್ದವರಿಗೆ ಮಾತ್ರ ಮಹೇಶ ತತ್ವ ಸಾಧ್ಯ. ಇಲ್ಲಿರುವ ಲಿಂಗ ಯಾವುದು? ಗುರುಲಿಂಗ. ಗುರುಲಿಂಗದಲ್ಲಿ ನಿಷ್ಠೆ ಇದ್ದವರಿಗೆ ಮಾತ್ರ ಮಹೇಶ ತತ್ವ ಸಾಧ್ಯ, ನಿಷ್ಠಾ ಭಕ್ತಿ ಸಾಧ್ಯ. ಆದುದರಿಂದ ನಿಷ್ಠೆ ಎಂದರೇನು ಎಂಬುದು ಇಲ್ಲಿ ಮುಖ್ಯ. ಅದಕ್ಕೆ ಶರಣರು ಏನ್ ಹೇಳ್ತಾರೆ ಅಂದ್ರೆ, ಪತಿವೃತೆಯಾದವಳಿಗೆ ತನ್ನ ಪತಿಯಲ್ಲದೆ ಪರಪುರುಷರಲ್ಲಿ ಹೇಗೆ ಆಸಕ್ತಿ ಇರೋದಿಲ್ವೋ ಹಾಗೆ ನಿಷ್ಠಾಭಕ್ತಿ ಉಳ್ಳವನಿಗೆ ಶಿವನಿಗಿಂತ ಹೆಚ್ಚಿನದೇನೂ ಇಲ್ಲವೆಂಬ ಕಾರಣದಿಂದ ಬೇರೆಯದರಲ್ಲಿ ಆಸಕ್ತಿ ಇರೋದಿಲ್ಲ. ಇಷ್ಟ ಅಂದಾಗ
ಇಷ್ಟ ಅಂದಾಗ ಬಹಳ ನಾವು ಎಚ್ಚರವಾಗ್ಬೇಕು ನೋಡಿ. ಪತಿವ್ರತೆಯಾದವಳಿಗೆ ತನ್ನ ಪತಿಯಲ್ಲದೆ ಅಂದ್ರೆ ಹೆಣ್ಮಕ್ಳಿಗೆ ಅಷ್ಟೇನಾ ಇದು? ಇಲ್ಲ, ನಮಗೂ ಗಂಡ್ಮಕ್ಳಿಗೂ. ನನ್ನ ಇಷ್ಟಲಿಂಗವನ್ನ ಬಿಟ್ಟು ಬೇರೆ ಯಾರು ನನಗಿಲ್ಲ. ಮತ್ತೆ ಆ ಜ್ಯೋತಿರ್ಲಿಂಗ, ಮತ್ತೆ ಆ ದೇವಾಲಯ, ಮತ್ತೆ ಅದು, ಮತ್ತೆ ಇದು ಇಲ್ಲ ರೀ. ಅದು ಹಾಗಾದಾದರೆ ಪರಪುರುಷರಲ್ಲಿ ಹೇಗೆ ಆಸಕ್ತಿ ಇರೋದಿಲ್ವೋ? ನಾನ್ ನಂಬೋದಿಲ್ಲ ಅದನ್ನ. ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಯಾರು? ಪರಮ, ಅಪ್ರತಿಮ, ಅದು ಅಗೋಚರ. ಏನೇನ್ ಹೇಳಿದ್ರು ಆ ಶಬ್ದಗಳನ್ನ. ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ ಆ ಪರಮನನ್ನ ಬಿಟ್ಟು ಮತ್ಯಾರನ್ನ ನಾನು ನೋಡಲ್ರಿ, ಮತ್ಯಾರನ್ನ ನಾನು ಆರಾಧಿಸಲಿ, ಯಾರನ್ನ ಪೂಜೆ ಮಾಡ್ಕೊಳ್ರಿ? ನನ್ನ ನಿಷ್ಠೆ ಯಾಕೆ ಬೇಕು? ಮತ್ತೆ ಬೇರೆ ಯಾರು ಬೇಕು? ಮತ್ತ್ಯಾಕೆ ಹೋಗ್ಬೇಕು? ನಾನು ನಡೆದು ಹೋಗ್ಬೇಕಾದ್ರೆ ಮತ್ತೆ ನನ್ನ ಕರ್ಮೇಂದ್ರಿಯಗಳನ್ನ ಬೇರೆ ಇದರಲ್ಲಿ ಹಾಕಿದಾಗ ಆಗೋಲ್ವೇ? ಇಲ್ಲ ಇಲ್ಲ. ನನ್ನ ನಿಷ್ಠಾಭಕ್ತಿ ನನ್ನ ಇಷ್ಟಲಿಂಗದಲ್ಲಿ, ನನ್ನ ಗುರುಲಿಂಗದಲ್ಲಿ, ನನ್ನ ಮಹೇಶ ಸ್ಥಳದಲ್ಲಿರುವ ಗುರುಲಿಂಗದಲ್ಲಿ, ಈ 2ನೇ ಸ್ಥಳಕ್ಕೆ ನಾನು ಬಂದಿದ್ದೀನಿ. ನನಗೆ ಬೇರೆ ಏನು ಬೇಕಾಗಿಲ್ಲ ರೀ. ನೀವೇನಾದ್ರೂ ಮಾಡ್ಕೊಳ್ಳಿ, ಯಾವ ಅಭಿಷೇಕನೂ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಆ ಸಹಸ್ರ ಬಿಲ್ವಾರ್ಚನೆ ಮಾಡ್ಕೊಳ್ಳಿ, ದೀಪೋತ್ಸವ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಗೊಡುವೆಗೆ ಬರಬೇಡಿ, ನನಗೆ ಅದನ್ನ ಹೇಳ್ಬೇಡಿ. ಯಾಕಂದ್ರೆ ಅದು ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು. ನೀವು ನಿಮಗೂ ಡಿಸ್ಟರ್ಬೆನ್ಸು, ನನಗೂ ಡಿಸ್ಟರ್ಬೆನ್ಸು. ಯಾಕೆಂದ್ರೆ ನನಗೆ ಎಳ್ಳು ಕಾಳಿನಷ್ಟು ನನಗದು ಅರ್ಥನೂ ಆಗೋಲ್ಲ ನೀವು ಹೇಳೋದು, ಮತ್ತೆ ನನ್ನಲ್ಲಿ ನಂಬಿಕೆ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಿ ಅಪ್ಪ. ಅದಕ್ಕೆ ಶರಣರು ಲಿಂಗನಿಷ್ಠೆಗೆ ಅಪ್ರತಿಮ ಅರ್ಥವನ್ನ ಕೊಟ್ಟಿದ್ದಾರೆ. ಏನಂದ್ರೆ, ಲಿಂಗನಿಷ್ಠೆ ಎಂದರೆ ಶಿವನಿಗಿಂತ ಪರಮನಿಗಿಂತ ಹೆಚ್ಚಿನ ದೇವರಿಲ್ಲವೆಂದು, ಉಳಿದ ದೇವರಗಳನ್ನ ಪೂಜಿಸುವುದು ವ್ಯರ್ಥವೆಂದು ಲಿಂಗಕ್ಕೆ ಮಾತ್ರ ನಾವು ನಿಷ್ಠೆ ತೋರಿಸಬೇಕೆಂದು ತಮ್ಮ ವಚನಗಳ ಮೂಲಕ ಹೇಳ್ತಾ ಹೋದ್ರು. ಅದನ್ನು ಅನೇಕ ವಚನಗಳು ನಾವು ನೋಡಿದ್ವಿ. ಮತ್ತೆ 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 ಅದೇ ವಚನಗಳನ್ನ ಹೇಳೋದು, ಮತ್ತೆ ಅದರಲ್ಲಿ ಮತ್ತೆ ಏನಾದ್ರೂ ಒಂದು ಕುಂದುಕೊರತೆ ತೆಗೆಯೋದು, ಆ ತರ ಇಲ್ಲ ಇಲ್ಲಿ. ಎವ್ರಿಥಿಂಗ್ ಇಸ್ 1 + 1 = 2 ಅಷ್ಟೇ, ಮತ್ತೆ ಏನು ಇಲ್ಲ. 1.5 3 ಅದೇನು ಇರೋಲ್ಲ ಇಲ್ಲಿ. ನನ್ನ ಇಷ್ಟಲಿಂಗ ಅದೇ ನನ್ನ ಪರಮ, ಅದೇ ನನ್ನ ಪರಮಾತ್ಮ, ಅದೇ ನನ್ನ ದೇವರು. ಅದನ್ನ ಬಿಟ್ಟು ನನಗೇನು ಗೊತ್ತಿಲ್ಲ. ದಯವಿಟ್ಟು ಯಾರು ನನಗೆ ಅದ್ರ ಬಗ್ಗೆ ಏನು ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಹೇಳಿದ್ರೆ ನಿಮ್ ಟೈಮ್ ವೇಸ್ಟ್. ಅದು ನಾನು ಕೇಳೋದು ಒಂದು ವ್ಯವಧಾನವೂ ನನಗಿಲ್ಲ. ನೀವು ಹೇಳಲೇಬೇಡಿ. ಹೀಗಾಗಿ ಈ ಲಿಂಗನಿಷ್ಠೆ ಅಥವಾ ನಿಷ್ಠಾಭಕ್ತಿ ಎಂಬುದು ಎರಡು ತೆರನಾಗಿದೆ, ಆಧ್ಯಾತ್ಮಿಕ ಮತ್ತು ನೈತಿಕ. ಎನಿಸಿನೆಸೆಂದೆಡೆ ನಾ ಧೃತಿಗೆಡೆನಯ್ಯ, ಎಲುದೋರಿದಡೆ ನರಹರಿದಡೆ, ಕರುಳು ಕುಪ್ಪಿಸಿದಡೆ ನಾ ಧೃತಿಗೆಡೆನಯ್ಯ, ಶಿರಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ ನಾಲಿಗೆ ಕೂಡಲ ಸಂಗ ಶರಣೆನ್ನುತ್ತಿದ್ದಿತಯ್ಯ. ಅಂದ್ರೆ ಏನ್ರಿ? ಶ್ರದ್ಧೆ ಕ್ರಿಯಾತ್ಮಕವಾದಾಗ ಅದು ನಿಷ್ಠೆ ಎನಿಸ್ಕೊಳ್ತಾ ಇದೆರಿ. ನಾನು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗುವ, ಯಾವುದಕ್ಕೂ ಅಂಜದ, ಅಳುಕದ ಅಚಲವಾದ ನಿಷ್ಠೆಯನ್ನ ಇಲ್ಲಿ ಕಾಣ್ತಾ ಇವೆ. ಹೇಗೆ? ನರ ಹರಿದಡೆ ಕರುಳು ಕುಪ್ಪಳಿಸಿದಡೆ ನಾ ಧೃತಿಗಡೆಯೇನಯ್ಯ, ನಾನು ಅಂಜೊಲ್ಲ. ಶಿರ ಹರಿದು ನನ್ನ ತಲೆಯನ್ನ ನೀವು ಕಟ್ ಮಾಡಿ ನೆಲಕ್ಕೆ ಬಿದ್ರು ಕೂಡ ನನ್ನ ನಾಲಿಗೆ ಮಾತ್ರ ಕೂಡಲ ಸಂಘ ಶರಣೆನ್ನುತ್ತಿದೆ ಅಂತ. ಅದು ನೋಡಿದ್ರಿ ನೀವು. ಅನೇಕ ಶರಣರ ಚರಿತ್ರೆಗಳಲ್ಲಿ ಬರುತ್ತೆ. ಅವ್ನು ಬಿಜ್ಜಳನ ಶಿಕ್ಷೆ ಕೊಟ್ಟ ಅವ್ರು ತಲೆ ಕಡ್ದಾಗೆಲ್ಲ ಓಂ ನಮಃ ಶಿವಾಯ ಅಂತ ಶಬ್ದ ಬರ್ತಿತ್ತಲ್ಲಿ. ಏನ್ ಹೇಳಿದ್ರು ಗುರುದೇವರು? ಹೇಗೆ ಇರಬೇಕು ನನ್ನ ನಿಷ್ಠಾಭಕ್ತಿ? ಎಷ್ಟೋ ಕಷ್ಟಗಳು ಬಂದರು, ಅವಮಾನ ಅಪವಾದಗಳ ಬಂದರೂ ಶರಣ ಧೈರ್ಯಗುಂದೋದಿಲ್ಲ ರೀ. ತಾನು ಎದುರಿಸಬೇಕಾದ ಯುದ್ಧದ ಪ್ರತಿಮೆಗಳನ್ನು ಗುರುದೇವರು ಇಲ್ಲಿ ಕಲ್ಪಿಸಿಕೊಳ್ತಾ ಇದ್ದಾರೆ. ಹೇಗ್ ಕಲ್ಪಿಸಿಕೊಳ್ತಾ ಇದ್ದಾರೆ? ಎದುರಾಳಿಯು ಬಿಟ್ಟ ಬಾಣದಿಂದ ಮೂಳೆ ಕಾಣುವವರೆಗೂ ಮಾಂಸ ಕಿತ್ತು ಹೋದರು, ನನ್ನ ನರಗಳೆಲ್ಲ ಕತ್ತರಿಸಿ ಹೋದರು, ನನ್ನ ಕರುಳುಗಳೆಲ್ಲ ಹೊಟ್ಟೆಯಿಂದ ಹರಿದು ಹೊರಗೆ ಬಂದರು, ನಾನು ಎದೆಗುಂದೋದಿಲ್ಲ ರೀ, ನಾನು ಎದೆಗುಂದೋದಿಲ್ಲ. ಅಷ್ಟೇ ಅಲ್ಲ, ನನ್ನ ತಲೆ ಕತ್ತರಿಸಿ ನೆಲಕ್ಕೆ ಬಿದ್ದರು, ನನ್ನ ನಾಲಿಗೆ ಮಾತ್ರ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಅದನ್ನೇ ಸ್ಮರಿಸುತ್ತದೆ ಹೊರತು ಏನಿದೆ ನೋಡಿ ಈ ಮಾತಿನಲ್ಲಿ. ಪ್ರಪಂಚದ ಎಲ್ಲಾ ಕಷ್ಟಗಳನ್ನು ಎದುರಿಸಿ ಶಿವಯೋಗದ ಸಾಧನೆಯಲ್ಲಿ ಮುನ್ನಡೆಯುವ ಅದಮ್ಯ ಚೇತನದ ಆತ್ಮವಿಶ್ವಾಸ ನಿಮಗೆ ಕಂಡುಬರ್ತಾ ಇಲ್ವೇ? ಹೀಗಾಗಿ ಭಕ್ತ ಸ್ಥಳದ ಶ್ರದ್ಧೆ ಇಲ್ಲಿ ಕ್ರಿಯಾತ್ಮಕವಾಗಿ ಊರ್ಧ್ವಮುಖವಾದಾಗ, ಅಂದ್ರೆ ಮೇಲ್ಮುಖವಾದಾಗ ಮಹೇಶ ಸ್ಥಳದಲ್ಲಿ ಈ ಅಚಲ ನಿಷ್ಠೆಯಾಗಿ ಕಟ್ಕೊಳ್ತಾ ಇದೆ ಬಂಧುಗಳೇ. ಹೀಗೆ ಈ ಗುರುದೇವರ ವಚನವನ್ನ ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು. ಏನೇನು ಹೇಳ್ತಿದಾರೆ ನೋಡಿ, ತಲೆ ಕಡೆದ್ ಬಿಡ್ರಿ, ಆದ್ರೆ ನಾನೇನು ಮಾಡೋಗ್ತದೆ ಯಾರಿಲ್ಲ, ನಾನು ಬಿಡೋದಿಲ್ಲ ಇದನ್ನ. ಅದನ್ನೇ ಅಂದ್ರು ನಿಮ್ಗೆ ಗೊತ್ತಿದ್ದು, ಅನೇಕ ಜನಪ್ರಿಯ ವಚನ ಇದು. ಚಲಬೇಕ ಶರಣಂಗೆ, ಚಲಬೇಕು ಪರಸತಿ ಪರದೈವ, ಇದೆಲ್ಲ ಗೊತ್ತು.
ಜೀವನದ ಮೌಲ್ಯಗಳನ್ನ ಅತ್ಯಂತ ನಿಷ್ಠೆಯಿಂದ ಅಳವಡಿಸಿಕೊಳ್ಳೋದು ನೈತಿಕ ರೀತಿಯ ಅದು ಆಧ್ಯಾತ್ಮಿಕ ಆಯ್ತು, ಇದು ನೈತಿಕ ರೀತಿಯ ನೈಷ್ಠಿಕ ಭಕ್ತಿ. ಪರಧನ ಬೇಡ ನನಗೆ, ಪರಸತಿ ಬೇಡ, ಪರದೈವ ನಂಗೆ ಗೊತ್ತಿಲ್ಲ, ಲಿಂಗ ಜಂಗಮ ಒಂದೇನೆಂಬ ಶರಣಂಗೆ, ಲಿಂಗ ಜಂಗಮ ಒಂದೇನೆಂಬ ಶಲ ಬೇಕು, ಶರಣಂಗೆ ಪ್ರಸಾದ ದಿಟ್ಟವೆಂಬ. ಯಾಕೆ ಪ್ರಸಾದ ದಿಟ್ಟವೆಂಬಂದ್ರೆ ನಾನು ಏನು ಅವ್ನು ಕೊಡ್ತೀನೋ, ಅವನೇನ್ ನನಗೆ ಕೊಟ್ಟಿದಾನೋ ಅದೆಲ್ಲ ಮತ್ತೆ ನನಗೆ ಪ್ರಸಾದವೇ ಆಗಿ ಬರ್ತಾ ಇದೆ. ಅದು ಸತ್ಯವಾಗಿದೆ, ಅವನು ಕೊಡುವ ಪ್ರಸಾದ ಸತ್ಯವಾಗಿದೆ. ಪ್ರಸಾದ ದಿಟ್ಟವೆಂಬ ಛಲ. ನಿಷ್ಠಿಕ ಭಕ್ತಿ ಅಂದ್ರೆ ನೈಷ್ಠಿಕಾ ಭಕ್ತಿ ಅಥವಾ ನಿಷ್ಠಾ ಭಕ್ತಿ ಅಂದಾಗ ನಿಮಗೆ ಛಲ ಬೇಕು ನೋಡಿ. ಛಲ, ಏನ್ ಛಲ ಬೇಕು? ಇವೆಲ್ಲ ಪರಧನ ಬೇಡ, ಪರಸತಿ ಬೇಡ, ಪರದೈವ ನಂಗೆ ಗೊತ್ತಿಲ್ಲ, ಮತ್ತೆ ಆ ಪರಮನು ನನಗೆ ಕೊಡುವ ಪ್ರಸಾದ ಏನಿದೆಯಲ್ಲ ಅದಕ್ಕೆ ಮತ್ತೆ ಬೇರೆ ಯಾವ ಹೋಲಿಕೆಯೇ ಇಲ್ಲ. ಹೀಗಾಗಿ ಪರಧನ, ಪರಸತಿ, ಪರದೈವಗಳನ್ನ ದಿಟ್ಟತನದಿಂದ ನಿರಾಕರಿಸುವ ಛಲ ಬೇಕು ಈ ನೈಷ್ಠಾಭಕ್ತಿಯಲ್ಲಿ. ಲಿಂಗ ಜಂಗಮ ಒಂದೇ ಎಂಬ ಪ್ರಸಾದವೇ ನಿಜವಾದ ಫಲವೆಂಬ ಛಲ ಬೇಕು. ಅದಕ್ಕೆ ಏನಂದ್ರೆ ಅವರು ಮೌನದಂಬುಲೆಂಬುದು ಆಚಾರವಲ್ಲ ತುತ್ತಿಗೆ ಅಂತ ಯಾಕೆ ಹೇಳಿದ್ರೆ ಅಂದ್ರೆ ನಾನು ಏನ್ ಸ್ವೀಕರಿಸ್ತೀನೋ, ನಾನು ಏನ್ ಕೇಳ್ತೀನೋ, ನಾನು ಏನ್ ನೋಡ್ತೀನೋ, ಸ್ವರೂಪ, ಸುಶಬ್ದ, ಇವನ್ನೆಲ್ಲ ಸು ಅಂದ್ರೆ ಏನು? ಅವನಿಂದ ನನಗೆ ಅವು ಬರ್ತಾ ಇವೆ. ಸುವಾಸನೆ, ಇವೆಲ್ಲ ಸೂಸು ಅಂದ್ರೆ ಏನಂದ್ರೆ ಅವನಿಂದ ನನಗೆ ಪ್ರಸಾದವಾಗಿ, ಅದು ನಿಜವಾಗಿ ಇದೆ. ಪ್ರಸಾದ ದಿಟ್ಟವೆಂಬ ಅಪಾರವಾದ ನಿಷ್ಠೆ ಅವನು ಕರುಣಿಸುವ ಪ್ರಸಾದದ ಮೇಲೆ ನನಗಿದೆಯಲ್ಲ. ಇವತ್ತೇನ್ ನಾನು ನಿಮ್ ಮುಂದೆ ಕೂತ್ ಮಾತಾಡ್ತಾ ಇದ್ದೀನಿ, ಇವತ್ತೀಗ ಹೋಗಿ ನಾನು ಪ್ರಸಾದ ಸ್ವೀಕರಿಸ್ತೀನಿ, ನೀವು ಸ್ವೀಕರಿಸ್ತೀರಾ. ಯಾರು ಕೊಟ್ರು ನನಗೆ ಅದನ್ನ? ಅವನು. ನೈತಿಕ ನಿಷ್ಠೆ ಅಚಲವಾಗಿರಬೇಕೆಂಬುದನ್ನ ಗುರುದೇವರು ಪ್ರತಿಪಾದಿಸುತ್ತಿದ್ದಾರೆ. ಅನೇಕ ತಾಪತ್ರಯಗಳಿವೆ. ತಾಪತ್ರಯಗಳ ಅಳಿವವು ಕೋಪಮೋಹಾದಿಗಳ ಸುಟ್ಟಲರಿಹರಿರು, ಅಷ್ಟಬದಂಗಳ ಹಿಟ್ಟು ಗುಟ್ಟಲರಿಯರು, ಬಟ್ಟ ಬಯಲ ತುಟ್ಟಿ ತುದಿಯನ ಮಾತನೇಕೆ ನುಡಿವರನ್ನ. ಕರಕಷ್ಟ ಕಾಣಿಬೋ ಇಂದ್ರಿಯಂಗಳ ಮುಸುಕು ನುಗಿಯದೆ, ವಿಷಯಂಗಳ ಸಿರವನರಿಯದೆ, ಕರಣಂಗಳ ಕಳವಳವ ಕೆಡಿಸದೆ, ಕರ್ಮೇಂದ್ರಿಯಗಳ ಮೂಲದ ಬೇರ ಕಿತ್ತು ಭಸ್ಮವ ಮಾಡುವುದೇ, ಕಷ್ಟಕಾಮನ ನಷ್ಟವ ಮಾಡಲರಿಯದೆ, ಲಿಂಗನಿಷ್ಠರೆಂಬ ಕಷ್ಟವನೇನೆಂಬಯ್ಯ. ಮೃತ್ಯುಗಳ ಮೊತ್ತವ ಕಿತ್ತೆತ್ತಿ ಕೆದರದೆ, ಸತ್ವರಜ ತಮಂಗಳ ನಿವೃತ್ತಿಯ ಮಾಡದೆ, ನಿಶ್ಚಿಂತ ನಿರ್ಮಲರೆಂಬ ಕಷ್ಟ ಯೋಗಿಗಳನ್ನು ಏನೆಂಬೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ರೋಗ ರುಜಿನಗಳು, ಈ ಆದಿಭೌತಿಕ ತಾಪತ್ರಯ ಬಗ್ಗೆ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ 3 ತಾಪತ್ರಯಗಳು ತಮ್ಗೆ ಗೊತ್ತದು. ಆಧ್ಯಾತ್ಮಿಕ ಅಂದ್ರೆ ರೋಗ ಮತ್ತು ರುಜಿನಗಳು, ಆದಿಭೌತಿಕ ಅಂದ್ರೆ ಭೂಕಂಪ, ಅತಿ ಅನಾವೃಷ್ಟಿಯಾಗೋದು, ಆದಿದೈವಿಕ ಅಂದ್ರೆ ಕರ್ಮ ಸಂಬಂಧಿ ಅಂದ್ರೆ ನಮಗೆ ಈ ಬ್ಲಡ್ ಪ್ರೆಷರ್, ಶುಗರು ಅವು ಬರ್ತಾವಲ್ಲ ಕರ್ಮಕ್ಕೆ, ದೇಹಕ್ಕೆ. ಅದು ಕೋಪ, ಮೋಹ ಅಂತ ಅವನು ಇವೆ. ಅಷ್ಟಮದಗಳ ಬಗ್ಗೆ ನಿಮ್ಗೆ ಹೇಳಿದೆ ಆಗಿದೆ ಈಗಾಗಲೇ. ಇವೆಲ್ಲ ಮಾನವನ ಜೀವನದಲ್ಲಿ ಇರುವಾಗ ಶಿವಯೋಗದ ಉತ್ತುಂಗಕ್ಕೆ ಹೋಗುವ ಮಾತು ಏಕೆ ಅಂತ ಕೇಳ್ತಾ ಇದ್ದಾರೆ. ಅವರೇ ಕೇಳ್ತಾ ಇದ್ದಾರೆ, ಇವೆಲ್ಲ ಇರುವಾಗ ಹ್ಯಾಗ್ ಮಾಡ್ಕೊಳ್ದ್ರಿ ಶಿವಯೋಗ? ಹ್ಯಾಗ್ ಮಾಡ್ಕೋಬೇಕು? ಹೌದಲ್ಲ, ಈ ತಾಪತ್ರಯಗಳೆಲ್ಲ ಇರುವೇನೆ ಅಲ್ಲ, ಇವನೇನು ಹೋಗಿಸೋಕಾಗುತ್ತೆ, ಹೇಗ್ ಮಾಡೋದು ಶಿವಯೋಗ? ಅವರೇ ಕೇಳೋದು. ಒಬ್ಬ ಮಹಾನ್ ಶಿವಯೋಗಿ ನಿಮಗೆ ಕೇಳ್ತಾ ಇದ್ದಾರೆ, ಬಟ್ಟ ಬಯಲ ತುಟ್ಟ ತುದಿಯನ್ನ ಮಾತನೇಕೆ ನುಡಿಯವರನ್ನ ಹೇಗೆ ಮಾಡ್ಕೊಳ್ಳೋದು? ಅದಕ್ಕೆ ಅವರೇ ಏನಂದ್ರು, ಅದನ್ನ ತಲುಪಲು ಇಂದ್ರಿಯಗಳ ನಿಯಂತ್ರಣವಾಗಬೇಕು, ವಿಷಯಗಳ ಮರ್ದನವಾಗಬೇಕು, ಕರಣಗಳ ಪ್ರವೃತ್ತಿ ಅಡಗಬೇಕು, ಕರ್ಮೇಂದ್ರಿಯಗಳು ಮುಖ ಮಾಡುವ ಆಕರ್ಷಣೆಗಳನ್ನ ನಾಶಗೊಳಿಸಬೇಕು. ಹೋಗಬಾರ್ದಲ್ಲಿ ಹೋಗೋದು, ನೋಡಬಾರ್ದನ್ನು ನೋಡೋದು, ಕೇಳಬಾರ್ದನ್ನು ಕೇಳೋದು, ಆ ಕಾಮದ ಕಷ್ಟವನ್ನ ನಷ್ಟ ಮಾಡ್ಬೇಕಾಗ್ತಾ ಇದೆ. ಅದೆಲ್ಲವನ್ನೂ ಮಾಡಲರಿಯದ ಲಿಂಗನಷ್ಟ ಎನಿಸಿಕೊಳ್ಳುವವರ ಕಷ್ಟವನ್ನ ಶರಣರು ಇಲ್ಲಿ ವಿಡಂಬಿಸುತ್ತಿದ್ದಾರೆ. ಅವರು ಸುಮ್ನೆ ರೀ, ಇದೆಲ್ಲ ನೋಡ್ತೀರಲ್ಲ ನೀವು ಮಾಧ್ಯಮಗಳಲ್ಲಿ, ವಿರಕ್ತರನ್ಸ್ಕೊಂಡವರು ಏನೇನೋ ಮಾಡ್ತಿದಾರಲ್ಲ, ಅವರು ನಿಜವಾದ ಲಿಂಗನಿಷ್ಠರಲ್ಲ ಅಂತ ಜರೀತಾ ಇದ್ದಾರೆ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಮೃತ್ಯುವಿನ ನಿಜಾರ್ಥವನ್ನು ಅರಿಯದೆ, ಸತ್ವರಜತ ತಮಗಳನ್ನು ಅಳಿಯದೆ, ನಿತ್ಯ ನಿಶ್ಚಿಂತ ನಿರ್ಮಲರೆಂಬ ನೈತಿಕ ಲಿಂಗನಿಷ್ಠ ಪರತೆಯ ಕಷ್ಟಯೋಗಿಗಳ ನಿಷ್ಠೆಯನ್ನೇ ನಮ್ಮ ಯೋಗಿಗಳು ಪ್ರಶ್ನಿಸುತ್ತಿದ್ದಾರಂದ್ರೆ, ಈ ಲಿಂಗನಿಷ್ಠಾಪರತೆ ಹೇಗಿರಬೇಕು ಅನ್ನೋದನ್ನು ನೋಡಿ. ಲಿಂಗದಲ್ಲಿ ನಿಷ್ಠೆ ಇರಬೇಕಂದ್ರೂ ಒಂದೇ, ಕಲಾಶಕ್ತಿಗಳನ್ನ ಭಕ್ತಿಗಳನ್ನಾಗಿ ಪರಿವರ್ತಿಸಬೇಕೆಂದರೂ ಒಂದೇ. ಪೃಥ್ವಿತತ್ವವು ಜ್ಞಾನಶಕ್ತಿಯ ಒಂದು ರೂಪವಾಗಿದೆ. ಇಂದ್ರಿಯ ವಿಷಯಗಳಾದ ರೂಪ, ರಸಾದಿಗಳು ಜ್ಞಾನಶಕ್ತಿಯ ಪರಿಣಾಮಗಳಾಗಿವೆ. ಭಕ್ತ ಸ್ಥಳದಲ್ಲಿ ಕೇವಲ ಶ್ರದ್ಧೆಯೊಂದೇ ಪ್ರಧಾನವಾಗಿದ್ದರೆ, ಮಹೇಶ ಸ್ಥಳದಲ್ಲಿ ಸಾಧಕನಿಗೆ ಜ್ಞಾನೋದಯವಾಗಿ ತಾನು ಏಕೆ ಆಚಾರಗಳನ್ನು ಮಾಡಬೇಕು ಎಂಬುದರ ಜ್ಞಾನ ಉಂಟಾಗ್ತಾ ಇದೆ. ಯಾಕೆ? ಇಲ್ಲಿ ಗುರು ಬಂದಿದ್ದಾನೆ, ಇವಾಗ ನೀವು ಒಬ್ಬರೇ ಇಲ್ಲ, ಗುರು ಜ್ಞಾನ ಕೊಡ್ತಾ ಇದ್ದಾನೆ, ಗುರುಲಿಂಗ ಇದೆ ಇಲ್ಲಿ. ಸಾಧಕನು ಮಹೇಶನಾಗಿ ರೂಪರಸಾದಿಗಳ ಬಗೆಗಿನ ತನ್ನ ಆಶೆಗಳನ್ನ ನಿಯಂತ್ರಿಸುತ್ತಾನೆ. ಯಾಕೆ? ಇಲ್ಲಿ ಜಲತತ್ವ, ರಸ, ನಾಲಿಗೆ, ತನ್ನ ಸುಬುದ್ಧಿ ಎಂಬ ಹಸ್ತದಿಂದ ಪಂಚ ವಿಷಯಗಳನ್ನ ಅಲ್ಲಿರುವ ಗುರುಲಿಂಗಕ್ಕೆ ಅರ್ಪಿಸ್ತಾ ಇದ್ದಾನೆ. ಬಂಧುಗಳೇ, ಈ ಭಕ್ತಿಯಲ್ಲಿ ಸಾಧಕನು ದೀಕ್ಷಾ ಗುರುವಿಗೆ ತನ್ನ ತನುವ ಕೊಟ್ಟು, ಶಿಕ್ಷಾ ಗುರುವಿಗೆ ತನ್ನ ಮನವ ಕೊಟ್ಟು, ಮೋಕ್ಷ ಗುರುವಿಗೆ ಧನವ ಕೊಟ್ಟು, ಅವರ ಅಂತಃಕರಣದಿಂದ ತ್ರಿವಿಧ ಲಿಂಗವ ಪ್ರತ್ಯಕ್ಷಿಸಿ ಆ ಲಿಂಗದೊಳಗೆ ತನುವ ನಿಲ್ಲಿಸುವಂತ ಅರಿವು, ಅದು
ನಿಷ್ಠಾಭಕ್ತಿಯಾಗಿದೆ ಅಂತ ಹೇಳ್ತಾ ಮುಂದಿನ ಸಾರಿ ನಾವು, ಯಾಕೆಂದ್ರೆ ಈ ಭಕ್ತಿಗಳನ್ನ ಎಲ್ಲಿವರೆಗೆ ನಾವು ಅರ್ಥ ಮಾಡಿಕೊಳ್ಳೋದಿಲ್ವೋ, ಹೇಗೆ ಅವುಗಳನ್ನ ನನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಜ್ಞಾನವನ್ನು ನಾವು ಪಡೆಯೋದಿಲ್ವೋ, ಅದನ್ನ ಪ್ರಯೋಗದಲ್ಲಿ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಳೋದಿಲ್ವೋ, ಅಲ್ಲಿ ತನಕ ಈ ಭಕ್ತಿಗಳಿಗೆ ಅರ್ಥ ಇರೋಲ್ಲ. ಹೀಗಾಗಿ ನಾನು ಸ್ವಲ್ಪ ನಿಧಾನವಾಗಿ ಸ್ವಲ್ಪ ವಚನಗಳನ್ನ ತೆಗೆದುಕೊಂಡು ಬಂದು ಈ ನಿಷ್ಠಾಭಕ್ತಿ ಅಂದ್ರೆ ಏನು, ಶ್ರದ್ಧಾಭಕ್ತಿ ಅಂದ್ರೆ ಏನು ಅಂತ ಹೇಳಿದೆ. ನೀವು ಕೂಡ ಇದಕ್ಕೆ ಚರ್ಚೆಯಲ್ಲಿ ಭಾಗವಾಗಿ ಹೇಳಿ ನಿಮಗೇನನ್ಸುತ್ತೆ. ಏಕೆಂದ್ರೆ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಎರಡೇ ಹೇಳಿದ್ದೀನಿ ನಾನು ಇವತ್ತು. ಇವೆರಡನ್ನ ನಾನು ಪಡೆದುಕೊಂಡ್ರೆ ಅರ್ಧ ಕೆಲಸ ಆಗುತ್ತೆ. ಇಲ್ಲಿಂದ ಮುಂದೆ ನಾವು ಹೋಗ್ಬೋದು ಆರಾಮಾಗಿ. ಸಾವಧಾನ ಭಕ್ತಿ ಅದು ಎಲ್ಲ ಬರುತ್ತೆ, ಇರ್ಲಿ. ಇವತ್ತು ಇವೆರಡು ಭಕ್ತಿ ಇದಾವೆ ನೋಡಿ, ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ. ಇವೆರಡು ಅತ್ಯಂತ ಕಠಿಣವಾದ ಭಕ್ತಿಗಳು. ನಿಮ್ಮನ್ನ ಯಾವಾಗ್ಲೂ ಇವು ಜರಿಸಬಹುದು. ಹೀಗಾಗಿ ನಾವು ಅತ್ಯಂತ ಛಲ ಬೇಕು ಶರಣಂಗೆ. ಆ ಛಲ ಅನ್ನೋ ಶಬ್ದ ಇದೆ ನೋಡಿ, ನಾನು ಇಲ್ಲಿ ನಿಂತೇ ನಿಲ್ತೀನಿ, ಇದನ್ನು ಪಡೆದೇ ತೀರ್ತೀನಿ, ಆ ನಿಷ್ಠಾಭಕ್ತಿಯನ್ನ ನಾನು ಮಾಡಿಯೇ ಮಾಡ್ತೀನಿ ಅಂದಾಗ ಅಲ್ಲಿ ನಂಗೆ ಶಿವಯೋಗದಲ್ಲಿ ಮುಂದುವರಿಯೋಕೆ ಅಪಾರವಾದ ಶಕ್ತಿ ಸಿಗೋದಿದೆ ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಮುಂದಿನ ವಾರ ಮತ್ತೆ ಮುಂದಿನ ಒಂದು ಭಕ್ತಿಗಳನ್ನ ಅಭ್ಯಸನ ಮಾಡೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಗಳು. ತಮಗೂ ಶರಣು ಶರಣಾರ್ಥಿ ಅಪ್ಪ ಅವರೇ. ಶರಣು ಶರಣಾರ್ಥಿ. ತಮಗೂ ಕೋಟಿ ಅಪ್ಪರೇ ಶರಣು ಶರಣಾರ್ಥಿಗಳು. ಯಾರಿಗೇನಾದ್ರೂ ಇದ್ರ ಬಗ್ಗೆ ಮತ್ತೆ ಮಾತಾಡಬಹುದಾ, ಅಥವಾ ಎಡಿಷನ್ ಡಿಲಿಷನ್ ಏನಾದ್ರೂ ಇದ್ರೆ ಹೇಳಿ. ಶರಣಾರ್ಥಿಯಪ್ಪ. ಹೇಳಿ ಶಿವಪ್ಪನ. ಈಗ ನಿಷ್ಠಾಭಕ್ತಿ ಶ್ರದ್ಧಾಭಕ್ತಿ ಐತಲ್ರಿಪ್ಪ, ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗ್ಬೇಕ್ರಿ. ನೀವು ಮಾಡ್ಬೇಕೀಗ, ನನ್ಕಿಂತ ವಯಸ್ಸಿನಲ್ಲಿ ಹಿರಿಯರು, ನೀವೇ ಹೆಚ್ಚು ಅದಕ್ಕೆ ಬೆಳಕು ಚೆಲ್ಲಬೇಕು. ಇವೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂಜಿ ಹೇಳೋಕೆ ಪ್ರಯತ್ನ ಮಾಡ್ತಿರ್ತೀವಿ ಅನ್ನ. ನೀವೇ ಸ್ವಲ್ಪ ಮುಂದಿನ ವಾರ ಹೇಳಿ ಇದ್ರ ಬಗ್ಗೆ ಹೆಚ್ಚು. ಒಂದ್ 15 ನಿಮಿಷ ತಾವು ಮಾತಾಡಬಹುದು. ನಾವು ಬರೇ ಈ ಲಿಂಗ ನಿಷ್ಠೆ ಒಳಗ ಅಷ್ಟ ಹೆಚ್ಚು ಪ್ರವೀಣ ಇದೇವ್ರಿ. ಆದ್ರ ನೀವು ಹೇಳು ತಾತ್ಪರ್ಯ ಕೆಲವೊಬ್ಬರಿಗೆ ಮಾತ್ರ 10ರಾಗ 11 ಅಂತಾರಲ್ರಿ, ಆ 10 ಹೋಗತಿ ಒಂದ ಉಳಿತೈತ್ರಿ. ಹಂಗ ನಿಮ್ ಒಂದ್ ಇದ್ದಂಗ್ರಿ ನಿಮ್ರಿ. ಇಲ್ಲ ಹಾಗೇನಿಲ್ಲ. ಎಲ್ರು ಇದನ್ನ ಪ್ರಯತ್ನ ಮಾಡ್ಬೇಕು. ಇದು ಹೇಳೋ ಸುಲಭ, ಆದ್ರೆ ಈ ಶಕ್ತಿಗಳನ್ನ ಪಡಿಬೇಕಂದ್ರೆ ಹೇಗೆ ಭಕ್ತಿಗಳನ್ನ ಹೇಗೆ ನಾವು ಮಾಡ್ಬೇಕು ಅನ್ನೋದು ಸ್ವಲ್ಪ ಇವೆಲ್ಲ ನಾವು ಅರ್ಥ ಮಾಡಿಕೊಂಡು, ಅದಕ್ಕಾಗಿಯೇ ನಾವು ಏನ್ ಮಾಡ್ಬೇಕು, ಈ ವಚನಗಳನ್ನ ಬಿಟ್ಟು ಆ ವಚನಗಳೇ ನಮಗೆ ಕೊಡ್ತಾವ್ ನೋಡಿ ಈ ಭಕ್ತಿ ಹೇಗೆ ಮಾಡ್ಬೇಕು. ಅದೇ ಆವಾಗ ಶಕ್ತಿ ಸಿಗುತ್ತೆ ನಿಮಗೆ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಇವೆಲ್ಲ ಸಿಗೋದು ನಿಮಗೆ ಈ ಭಕ್ತಿಗಳ ಸಮರ್ಪಣೆ ಮಾಡಿದ ನಂತರ. ಅದಕ್ಕೆ ನೋಡಿ, ಒಮ್ಮೆ ನೀವು ಈ ಶ್ರದ್ಧಾ ಭಕ್ತಿಯನ್ನ ಅರ್ಪಣೆ ಮಾಡಿದಾಗ, ಶಿವಪ್ಪನ ನನ್ನ ಮಾತನ್ನ ಈಗ ಲಕ್ಷ್ಯ ಕೊಟ್ಟು ಕೇಳಿ, ಒಮ್ಮೆ ಈ ಕ್ರಿಯಾಶಕ್ತಿ ನಿಮಗೆ ಪ್ರಾಪ್ತವಾದ ನಂತರ ನೋಡಿ ಹೇಗ್ ಚೇಂಜಸ್ ಆಗುತ್ತೆ ನಾನು ಹೇಳ್ತೀನಿ ಒಂದೇ 2 ನಿಮಿಷದಲ್ಲಿ. ಕ್ರಿಯಾಶಕ್ತಿ ನಿಮ್ಮಲ್ಲಿ ಜಾಗೃತವಾದ ನಂತರ ನಿಮ್ಮಲ್ಲಿ ಆಲಸ್ಯತನ ಇರಲ್ಲ. ನನಗ ಆ ಕೆಲಸ ಬರೋಲ್ಲ, ಈ ಕೆಲಸ ಬರೋಲ್ಲ ಅಂತಿಲ್ಲ. ರಾತ್ರಿ 2 ಗಂಟೆಗೆ ನನಗೆ ಆಪರೇಷನ್ ಮಾಡೋದು ಒಂದು ಪೇಷಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ರಾತ್ರಿ 2 ಗಂಟೆಗೆ ನಾನೀಗ ಒಂದು ಸಿಸೇರಿಯನ್ ಮಾಡ್ಬೇಕು, ಅಥವಾ ಕಳ್ಳಿಗೆ ತೂತು ಬಿದ್ದಿದೆ. 2 ಗಂಟೆಗೂ ಕೂಡ ನಾನು ಹೋಗಿ 2ರಿಂದ ಆರಂಭ ಮಾಡಿದ್ರೆ ನಾನು ಸರ್ಜರಿ ಅದು ಬೆಳಗ್ಗೆ 5-6 ಗಂಟೆಗೆ ಮುಗಿಯುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಕ್ರಿಯಾಶಕ್ತಿ ಬೇಕು. ನಾನು ತೂಕಡಿಸ್ತಾ ಬಂದ್ರೆ ಅಂತ ಇಟ್ಕೊಳ್ಳಿ, ತೂಕಡಿಸ್ತಾ ಬಂದು ಆ ಪೇಷಂಟ್ ರಿಲೇಟಿವ್ಸ್ಗೆ ಆ ಸಿಸೇರಿಯನ್ ಈಗ ಮಾಡೋಕ್ ಆಗೋಲ್ರಿ, ಮಗು ಅಡ್ಡಿ ಬಂದಿದೆ, ಈಗ ನನ್ಗೆ ಮಾಡೋಕ್ ಆಗೋಲ್ಲ, ಯಾಕಂದ್ರೆ ನನ್ಗೆ ನಿದ್ದೆ ತುಂಬಾ ಬರ್ತಾ ಇದೆ ಅಂತ ಅನ್ನೋಕಾಗುತ್ತೇನ್ರಿ ಶಿವಪ್ಪನ? ಅನ್ನಕ್ಕಾಗೋಲ್ಲ. ಈಗ ನೀವು ಇದಕ್ಕೆ ಇದನ್ನೆಲ್ಲ ಹೊಲದಲ್ಲಿ ಜೋಳ ಎಲ್ಲ ಒಣಗೋಕ್ ಹಾಕಿರ್ತೀರ, ಅಥವಾ ಗೊಂಜಾಳ ಎಲ್ಲ ಒಣಗೋಕ್ ಹಾಕಿರ್ತಾರ. ಮಳಿ ಹನಿ ಸುರಿಯೋಕಾಗುತ್ತೆ. ನಿಮ್ ಮಕ್ಕಳಿಗೆ ಹೇಳ್ತೀರಾ ನೀವು, ಹೋಗಿ ಅದ್ರ ಮೇಲೆ ಏನಾದ್ರು ಮುಚ್ಚು ಬನ್ನಿ ಅಂತ ಹೇಳಿ. ತೋದ್ರೆ ತೋದ್ಲಿ ಬಿಡಪ್ಪ, ನಾಳೆ ಮತ್ತೆ ಬಿಸಿಲು ಬೀಳುತ್ತೆ, ಒಣಗಿಸೋಣ ಅನ್ನೋಕಾಗುತ್ತಾ? ಇಲ್ಲ. ನೀವು ಓಡೋಡ್ ಹೋಗಿ ಏನ್ ಮಾಡ್ತೀರಿ, ಅದ್ರ ಮೇಲೆ ಏನಾದ್ರು ಮುಚ್ಚಬೇಕು. ಅದು ರಾತ್ರಿ 11 ಆಗಿರ್ಲಿ 12 ಆಗಿರ್ಲಿ. ಕ್ರಿಯಾಶಕ್ತಿ 1. 2ನೇ ತಾಯಂದ್ರಿ ಬಹಳ ಜನ ಇದಾರೆ. ಒಂದ್ 15 ಜನ ಯಾರಾದ್ರೂ ನಿಮ್ ಮನೆಗೆ ಬಂದ್ರು ಒಮ್ಮಿಗೆ ಜಂಗಮ ರೂಪರಾಗಿ, ಅಯ್ಯೋ ಇಷ್ಟು ಜನರಿಗೆಲ್ಲ ಅಡುಗೆ ಮಾಡೋದಾ ಅಂದ್ರಿ, ಕ್ರಿಯಾಶಕ್ತಿ ಸತ್ತಿದೆ. ಹೌದೌದ್ರಿ. ಕ್ರಿಯಾಶಕ್ತಿ ಬೇಕಂದ್ರೆ ನೀವು ಇಲ್ಲಿ ಶ್ರದ್ಧಾ ಭಕ್ತಿ. ಅವಾಗ ಏನಾಗುತ್ತೆ ಹೇಳಿ, ಅವಾಗ ಏನಾಗ್ತದೆ, ಅಲ್ಲಿರುವ ಈ ಆಚಾರ ಲಿಂಗ ಅಂತ ಏನಿದೆಯಲ್ಲ, ಆ ಪರಮನ ಸ್ವರೂಪವಾದ ಆಚಾರ ನಿಮ್ಗೆ ಅಪಾರವಾದ ಶಕ್ತಿ, ಕ್ರಿಯಾಶಕ್ತಿಯನ್ನು ಕೊಡ್ತಾ ಇದೆ. ಈಗ ಏನಾಗುತ್ತೆ ಹೇಳಿ, ಒಬ್ಬಳೇ ತಾಯಿ 15 ಜನರಿಗೆ ಅಡಿಗೆ ಮಾಡಿಬಿಡ್ತಾಳೆ. ಅವಾಗ ಒಬ್ಳೆ ನೀವು ಒಮ್ಮೆ ಹೋದ ಸಾರಿ ಮಲ್ಲೂರಿನ ಕಮ್ಮಟದಲ್ಲಿ ನಾನು ಒಮ್ಮೆ ನೋಡಿದೆ. ಬೆಳಿಗ್ಗೆ ನಾವೆಲ್ಲ ಒಂದು 100-200 ಜನ ಇದ್ವಿ. ಇಲ್ಲಿ ಅನೇಕ ತಾಯಂದ್ರು ಇದ್ದಾರೆ, ನಮ್ಮ ಅಮರಕಲಾ ಅಕ್ಕ ಇದ್ದಾರೆ, ಎಲ್ರು ಇದ್ದಾರೆ. ನಮ್ಮ ಭಾರತೀ ತಾಯಿಯವರು
ನಾನು ಉಪ್ಪಿಟ್ಟು ಮಾಡ್ತೀನಿ ಅಂದ್ಬಿಟ್ರು. ಹೌದ್ರಿ ನೆನಪಿದೆಯೇ? ಹೌದ್ರಪ್ಪ. ಹಾ, ಅವ್ರೊಬ್ರೇ ರೀ. ಕ್ರಿಯಾಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲ ತಾಯಂದ್ರು ಅವ್ರಿಗೆ ಹೆಲ್ಪ್ ಮಾಡಿದ್ರು. ಆದ್ರೆ 100ರಿಂದ 200 ಜನರಿಗೆ ಉಪ್ಪಿಟ್ಟು ತಯಾರು ಮಾಡಿಬಿಟ್ರು ಭಾರತಿ ತಾಯಿಯವರು. ನಾವು ತಿಂದಿವ್ರಿ. ಮತ್ತೆ ಏನದು ಏನ್ ತೋರಿಸ್ಕೊಡುತ್ತೆ? ಅದೇ ನೋಡಿ ನಮ್ಮ ಹೆಂಡತಿಗೆ ಹೋಗಿ ಹೇಳಿದ್ರೆ, ಅಥವಾ ನಿಮ್ಮ ಹೆಂಡತಿಗೆ ಹೋಗಿ ನಾಳೆ 200 ಜನ ಬೆಳಗ್ಗೆ ಉಪ್ಪಿಟ್ಟು ತಿನ್ನೋಕ್ ಬರಾದ್ರೆ ನಮ್ಮ ಮನೆಗೆ ಯಾರಾದ್ರೂ ಅಡಿಗೆ ಮಾಡೋರ್ಗೆ ಹೇಳ್ರಿ ಅಂತಾರೆ. ಕ್ರಿಯಾಶಕ್ತಿ ಯಾಕೆ ಹೀಗಾಯ್ತು ಅಂದ್ರೆ, ಕ್ರಿಯಾಶಕ್ತಿಯನ್ನು ನಾವೇ ಕುಂದಿಸ್ಕೊಟ್ಬಿಟ್ವಿ. ಯಾಕೆ ಹೇಳ್ರಿ? ಈಗ ನೋಡಿ, ನೀವು ಇಷ್ಟೊಂದು ವಯಸ್ಸಾಗಿದೆ, ನಿಮ್ಮನ್ನು ನಾನು ನೋಡಿದ್ದೀನಿ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳದೆ ನಾ ಮಲ್ಲೂರಲ್ಲಿ ನಿಮ್ಮನ್ನು ನೋಡಿದೆ. ನೀವು 1 ಗಂಟೆವರೆಗೂ ಅಲುಗಾಡದೆ ಬೆನ್ನ ನೇರವಾಗಿ ನೀವು ಕುತ್ಕೊಂಡಿದ್ರಿ, ಅದು ಕ್ರಿಯಾಶಕ್ತಿ ತಾನೇ? ಹೌದೌದ್ರಿ. ದಿನನಿತ್ಯ ಮಾಡಿಕೊಂಡವನಿಗೆ ಹಾಗೆ ಕೂತ್ಕೊಳ್ಳಕ್ಕೆ ಬರುತ್ತೆ ಹೊರತು ಅವತ್ತು ಬಂದು ಅಲ್ಲೇ ಕೂತ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಅದು ಬರೋಲ್ಲ ಶಿವಪ್ಪನ. ಬಲ್ರಿ. ಇಷ್ಟಲಿಂಗದ ಪೂಜೆಗೂ ಕೂಡ ನಾನು 1 ಗಂಟೆ ಕೂತ್ಕೊಳ್ಬೇಕು, ಬೆನ್ನು ನೇರವಾಗಿ ಕಣ್ಣವನ್ನ ಅಲ್ಲಿ ದೃಷ್ಟಿ ಯೋಗವನ್ನ ಮಾಡ್ಬೇಕು ನಾನು ಅಂದಾಗ ಕೂಡ ನಿಮಗೆ ಕ್ರಿಯಾಶಕ್ತಿನೇ ಬೇಕೇ ತಾನೆ? ಹೌದ್ರಪ್ಪ. ಮತ್ತೆ ನಿಮಗೆ ಶಕ್ತಿನೇ ಇಲ್ಲ ಅಂದ್ರೆ ನೀವು ಕೂತ್ಕೊಳ್ತೀರಿ ಹೇಗೆ? ಅಂದಾಗ ನಾವು 3 ಟೈಮ್ ಮಾಡ್ತೇವ್ರಪ್ಪ. ಅದನ್ನೇ ನಾನು ಹೇಳೋದು. ಒಂದು ಸ್ಥಳದ ಈಗ ನೋಡಿ, ಇಷ್ಟೊಂದು ಜನ ಇಲ್ಲಿ ನಾನು ನನ್ನ ವ್ಯಾಖ್ಯಾನವನ್ನು ಕೇಳ್ತಾ ಇದ್ರಿ ಎಲ್ರು, ನಡು ಯಾರು ಹೋಗ್ತಾ ಇಲ್ಲ. ಯಾಕೆ? ಕ್ರಿಯಾಶಕ್ತಿ. ಇದನ್ನ ನಾನು ಕೇಳ್ಬೇಕು. ಕ್ರಿಯಾಶಕ್ತಿ ನಿಮ್ಮನಲ್ಲಿ ಕೂಡಿಸ್ಕೊಳ್ತೆ, ಅದೇ ಕ್ರಿಯಾಶಕ್ತಿ. ನಿಮ್ಮ ಧ್ವನಿ ಬರುವಾಗೆ ನಾವು ಹಾಕೊಂತ ಕುಂತಿರ್ತೇವ್ರ. ಅದಕ್ಕೆ ನಾನೇನ್ ಹೇಳೋದು, ಎಲ್ರು ಏನಂದ್ರೆ ಈ ಕ್ರಿಯಾಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕಂದ್ರೆ ಒಂದೇ ಹಾದಿ. ಈ ಲಿಂಗವಂತ ಧರ್ಮ ಯಾಕೆ ಶ್ರೇಷ್ಠ ಅಂತ ನಾನು ಮೇಲಿನ ಮೇಲೆ ಹೇಳ್ತೀನಿ ಅಂದ್ರೆ, ಆ ಭಕ್ತ ಸ್ಥಳದಲ್ಲಿ ಕ್ರಿಯಾಶಕ್ತಿ ನನಗೆ ಕೊಡು ಅಂತ ಆಚಾರ ಲಿಂಗದಲ್ಲಿ ಶ್ರದ್ಧೆಯಿಂದ ಪ್ರೀತಿಯಿಂದ ಅಪ್ಯಾಯನದಿಂದ ನಾನು ಬೇಡ್ಕೊಳ್ತಾ ಇದ್ದಾಗ ಅವ್ನು ಕೊಟ್ಟೇ ಕೊಡ್ತಾನೆ ಅಷ್ಟೇ, ಮತ್ತೆ ಏನು ಇಲ್ಲ ಅಲ್ಲಿ. ಅದಕ್ಕೆ ನಿಮ್ಮ ಆಯುಷ್ಯ ಕೂಡ ಹೆಚ್ಚಾಗುತ್ತೆ. ಆಯುಷ್ಯ ಹೆಚ್ಚಾಗ್ಬಿಡುತ್ತೆ ನ್ಯಾಚುರಲಿ. ಯು ಸ್ಟಾರ್ಟ್ ಮೂವಿಂಗ್ ಆನ್. ನೀವು ಓಡಾಡಕ್ ಶುರು ಮಾಡ್ತೀರಿ. ಎಷ್ಟೊಂದು ಕ್ರಿಯಾಶೀಲ. ಈಗ ನಮ್ಮ ಇವಳಿದಾಳೆ ನೋಡಿ, ನಮ್ಮ ಅಕ್ಕ ಪ್ರೇಮಕ್ಕ, ಬೈಲೊಂಗಲ ಪ್ರೇಮಕ್ಕ ಹೇಗ್ ಓಡಾಡ್ತಾಳೆ ನೋಡ್ರಿ, ಪಾದರಸದ ಹಾಗೆ. ಹಾ, ನೋಡಿದಿರಿ ಅವಳನ್ನ? ಹೆಂಗ್ ಓಡಾಡ್ತಾಳೆ ನೋಡಿದ್ರಿ ನೀವು? ಕ್ರಿಯಾಶಕ್ತಿ. ಯಾರು ಇಷ್ಟಲಿಂಗ ಪೂಜೆ ಹಂಗ ಮಾಡ್ಕೊಳ್ತೇನೆ, ನಮ್ಮ ಸ್ವಾನುಭವದಲ್ಲಿ ಎಲ್ಲ ತಾಯಂದ್ರೆ ಹಾಗೆ ಇದ್ದಾರೆ. ನಾನು ನೋಡಿದ್ದೀನಿ, ನಾನು ಅವ್ರನ್ನ ವರ್ಣನೆ ಮಾಡ್ತಾ ಇಲ್ಲ. ನಮ್ಮ ಸ್ವಾನುಭವದಲ್ಲಿ ನೋಡಿದ್ದೀನಿ. ಶಿವಮೊಗ್ಗದಿಂದ ಬೆಳಗಾವಿಗೆ ಅವ್ರು ಬಸ್ ನಲ್ಲಿ ಬಂದು ಬಿಡ್ತಾರೆ, ಅಲ್ಲಿಂದ ಹೇಗೋ ಯಾವ್ದೋ ಬಸ್ ಹಿಡ್ಕೊಂಡು ಮತ್ತೆ ಹೋಗ್ತಾರೆ. ಯಾಕೆ? ಕ್ರಿಯಾಶಕ್ತಿ. ನಂಗೆ AC ಬೇಕು, ಅದ್ ಬೇಕು, ಇದು ಬೇಕು, ಹೀಗೆ ಎಂದೂ ಮಾತಾಡೋಲ್ಲ ನಮ್ಮ ಸ್ವಾನುಭವದ ನೆಲೆಯಲ್ಲಿಯ ತಾಯಂದಿರು. ಯಾಕಂದ್ರೆ ಕ್ರಿಯಾಶಕ್ತಿಯನ್ನು ವೃದ್ಧಿಸಿಕೊಂಡಿದ್ದಾರೆ. ಮನೆಗೆ ಬಂದ ಅತಿಥಿಗಳು 100 ಜನ ಬಲ್ರಿ, ನಾನು ಅಡಿಗೆ ಮಾಡೋಕ್ ತಯಾರಿದ್ದೇನೆ ಅಂತ ಹೇಳೋರು ನಮ್ಮ ಸ್ವಾನುಭವದ ನೆಲೆಯಲ್ಲಿರುವ ತಾಯಂದಿರು. ಇದು ಕ್ರಿಯಾಶಕ್ತಿಯ ಒಂದು ನಿದರ್ಶನ ಅಂತ ನಾನು ಬಯಸ್ತಾ ಇದ್ದೀನಿ. ಸಿದ್ಧಾರೂಢನ ಮಂಗಲ್ ಮಾಡೋಣವಾ? ಆಯ್ತಪ್ಪ. ಶರಣಾರ್ಥಿಯನ್ನ ಇಲ್ಲಿವರೆಗೆ ಸುಮಾರು ರೇಣಕಪ್ಪರೆ ಸ್ವಲ್ಪ ಡ್ರೈವ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಮುಂದುವರಿಸಪ್ಪ ನೀವು. ಸರಿ ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವದಲ್ಲಿ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಶರಣರ ಶಿವಯೋಗ ಕುರಿತಾಗಿ ಅನುಭವ ನಡೆಬರ್ತಕ್ಕಂಥ ದಯಾನಂದ ಭಕ್ತೇಶ್ವರ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಸರ್ವ ಶರಣ ಬಂಧುಗಳಿಗೂ ಭಕ್ತೇಶ್ವರ ಶರಣಾರ್ಥಿಗಳ ಯಾರಿಗಾದ್ರೂ ಏನು ಪ್ರಶ್ನೆಗಳಿಲ್ಲ ರಿಲೀಸ್ ಇಂದಿಗೆ ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ಯಾರಿಗಾದ್ರೂ ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ? ದಯವಿಟ್ಟು ಕೇಳಿ ಏನಾದ್ರೂ ಇದೆ. ನಾಳೆ ಭಾರತಿ ಅವರಿಂದ ಯೋಗಾಂಗ ತ್ರಿವಿಧಿಯ ಬಗ್ಗೆ, ಅಕ್ಕ ಮಹಾದೇವಿ ಅವರ ಯೋಗಾಂಗ ತ್ರಿವಿಧಿಯ ಬಗ್ಗೆ ಅನುಭವ ಇರುತ್ತೆ. ತಾವುಗಳು ಸಕಾಲಕ್ಕಾಗಿ ಮುಗಿಸ್ಬೇಕಾಗಿ ಭಿನ್ನ ಮಾಡ್ಕೊಂತ ಸಂಪನ್ನ ಮಾಡ್ರಪ್ಪ. ಈಗ ಸಮಯ 9:42 ಆಗ್ತಾ ಬಂತು. ಇಂದಿನ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿ. ಸರ್ವರಿಗೂ ಶರಣಾರ್ಥಿಗಳು.